hottest girl in the town. Boom boom. Massage. No. ಮಿಕ್ಕಿದವರೆಲ್ಲ ಚಡ್ಡಿ ಹಾಕೊಂಡು ಹೋದ್ರು ಮೇಲಕ್ಕೆ, ಅವ್ರಿಗೆ ಅಲೌಡ್ ಇದೆ. ನಾವು ಪ್ಯಾಂಟ್ ಹಾಕೊಂಬಂದ್ರೆ ಅಲೌಡ್ ಇಲ್ವಂತೆ. ಇದು ಪ್ಯೂರ್ ರೇಸಿಸಮ್. ಮಲ್ಲಿಗೆ ಹೂವು ಯಾರಿಗೆ ಬೇಕೋ ಬನ್ನಿ ಬನ್ನಿ. ರೋಜಾ ಹೂವು, ಮಲ್ಲಿಗೆ ಹೂವು ಎಲ್ಲ ಭಾಳ ಕಮ್ಮಿ ದರದಲ್ಲಿ ಕೊಡ್ತೀವಿ. ಬ್ರೋ ಹೌ ಮಚ್ ಬಾತ್? ಹಾಂ, ಎಲ್ಲ 10 ಬಾತು ಮೇಡಮ್. ಟೇಕ್ 10 ಬಾತ್ ಓನ್ಲಿ. 10 ಬಾತ್. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಯುದ್ಧ ಪೀಡಿತ ಇಸ್ರೇಲ್ ಹಾಗೂ ಪ್ಯಾಲೆಸ್ಟೀನ್ ದೇಶದಲ್ಲಿ 30 ದಿವಸಗಳ ಸತತ ಗನ್ನು ಹಾಗೆ ಬಾಂಬ್ ನಡುವೆ ಓಡಾಡಿ ಸಾಕಾಗಿ ಅದಾದ ಮೇಲೆ ಹಂಗೂ ಹಿಂಗೂ ಹುಷಾರಾಗಿ ಆಚೆ ಬಂದು ಜಾರ್ಡನ್ ದೇಶದ ಮರುಭೂಮಿ ಹಾಗೆ ಬಿಸಿಲಲ್ಲಿ ಒದ್ದಾಡಿ ತೊಳಲಾಡಿ ಅದ್ಭುತವಾದ ಸೀರೀಸ್ ಮಾಡಿ ಫೈನಲಿ ಸ್ವಲ್ಪ ಚಿಲ್ ಮಾಡೋಣ ಅಂತ ಬಂದಿದ್ದೀನಿ ಥೈಲ್ಯಾಂಡ್ಗೆ. ಓಪನ್. ಭಾರತೀಯರು ದೇಶ ಎಲ್ಲ ಸುತ್ತಿ ಮೊಟ್ಟ ಮೊದಲ ಬಾರಿಗೆ ವಿದೇಶಕ್ಕೆ ಹೋಗ್ಬೇಕು ಅಂತ ಯೋಚನೆ ಮಾಡೋದು ಸರ್ವೇ ಸಾಮಾನ್ಯ. ಮೊಟ್ಟ ಮೊದಲ ಯೋಚನೆ ಅವರ ತಲೆಗೆ ಬರೋದು ಥೈಲ್ಯಾಂಡ್, ಅದರಲ್ಲೂ ಬ್ಯಾಂಕಾಕ್ ಹಾಗೂ ಪಟಾಯ. ಇವತ್ತು ಈ ನಿಮ್ಮ ಗ್ಲೋಬಲ್ ಕನ್ನಡಿಗ ಈ ಒಂದು ಪ್ರವಾಸ ಸರಣಿಲಿ ತೋರಿಸಲಿದ್ದಾನೆ ಹೇಗೆ ನೀವು ಕೂಡ ಥೈಲ್ಯಾಂಡ್ ದೇಶವನ್ನ ಹಾಗೆ ಬ್ಯಾಂಕಾಕ್ ಮತ್ತೆ ಪಟಾಯ ನಗರಗಳನ್ನ ಪರ್ಫೆಕ್ಟ್ ಆಗಿ ಎಕ್ಸ್ಪ್ಲೋರ್ ಮಾಡಬಹುದು ಅತ್ಯಂತ ಕಮ್ಮಿ ಬಡ್ಜೆಟ್ ನಲ್ಲಿ ಅಂತ. ಪ್ರತಿಯೊಂದು ಡೀಟೇಲ್ಸ್ ಅನ್ನ ಏರ್ಪೋರ್ಟ್ ಅಲ್ಲಿ ಆಗ್ಬೋದು, ವೀಸಾಸ್ ಆಗ್ಬೋದು, ಕರೆನ್ಸಿ ಆಗ್ಬೋದು, ಯಾವ ಹೋಟ್ಲಲ್ಲಿ ಯಾವ ಹಾಸ್ಟೆಲ್ ಉಳಿಬೇಕು, ಊಟ ತಿಂಡಿ ಹೆಂಗ್ ಮಾಡಬೇಕು, ವೆಜಿಟೇರಿಯನ್ಗೇನೋ ನಾನ್ ವೆಜಿಟೇರಿಯನ್ಗೇನೋ, ಸಿಂಗಲ್ ಆಗಿ ಬಂದ್ರೆ ಸಿಂಗಲ್ ಪರ್ಸನ್ ಯಾವ ತರ ಯೋಚನೆ ಮಾಡಬೇಕು, ಒಂದು ಗ್ರೂಪ್ ಫ್ರೆಂಡ್ಸ್ ನಾವೆಲ್ಲ ಬ್ಯಾಚಲರ್ ಪಾರ್ಟಿಗೆ ಬರ್ತಾ ಇದೀವಿ ಯಾವ ತರ ಪ್ಲಾನ್ ಮಾಡಬೇಕು, ಅಥವಾ ಒಂದು ಫ್ಯಾಮಿಲಿ ಬರ್ತಾ ಇದ್ರೆ ಫ್ಯಾಮಿಲಿಗಳು ಯಾವ ತರ ಯೋಚನೆ ಮಾಡಬೇಕು, ಪ್ರತಿಯೊಂದು ಯೋಚನೆಗೂ ಕೂಡ ಈ ವಿಡಿಯೋ ಸರಣಿಯಲ್ಲಿ ಸಿಗಲಿದೆ ನಿಮಗೆ ಉತ್ತರ. ಸೊ ಪ್ರತಿಯೊಂದು ವಿಡಿಯೋನು ಕೂಡ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬನ್ನಿ ಶುರು ಮಾಡೋಣ ಇವತ್ತಿಂದ ಥೈಲ್ಯಾಂಡ್ ಪ್ರವಾಸ ಸರಣಿಯನ್ನ ಬ್ಯಾಂಕಾಕ್ ನಗರದ ಸುವರ್ಣ ಭೂಮಿ ಏರ್ಪೋರ್ಟ್ ನಲ್ಲಿ. ಯಾವುದೇ ದೇಶಕ್ಕೆ ಕಾಲಿಡಬೇಕು ಅಂದ್ರೆ ಮೊಟ್ಟ ಮೊದಲ ಟೆನ್ಷನ್ ಆ ದೇಶದ ವೀಸಾನ ತಗೊಳ್ಳೋದು. ವೀಸಾನ ತಗೊಳ್ಳೋದಕ್ಕೆ ಮೊಟ್ಟ ಮೊದಲನೇದಾಗಿ ನಿಮ್ಮ ಕೈಯಲ್ಲಿರಬೇಕು ನಿಮ್ಮ ಪಾಸ್ಪೋರ್ಟ್. ಪಾಸ್ಪೋರ್ಟ್ ಮಾಡಿಸಿಲ್ಲ ಅಂದ್ರೆ ಫಸ್ಟ್ ಪ್ರತಿಯೊಬ್ಬ ಪ್ರಜೆ ಕೂಡ ಪಾಸ್ಪೋರ್ಟ್ ಅನ್ನ ಮಾಡಿಸ್ಕೊಳ್ಳಿ. ಯಾಕೆಂದ್ರೆ ಇವತ್ತು ಟ್ರಾವೆಲ್ ಮಾಡ್ತೀವೋ ನಾಳೆ ಟ್ರಾವೆಲ್ ಮಾಡ್ತೀವೋ ಯಾವತ್ತು ಟ್ರಾವೆಲ್ ಮಾಡಿದ್ರು ಪಾಸ್ಪೋರ್ಟ್ ನಿಮ್ಮ ಕೈಯಲ್ಲಿದ್ರೆ ಯಾವುದೇ ಕ್ಷಣದಲ್ಲೂ ಬೇಕಾದ್ರೂ ಫ್ಲೈಟ್ ಹತ್ಕೊಂಡು ಹೋಯ್ತಾ ಇರ್ಬೋದು. ಯಾಕೆ ಅಂದ್ರೆ ಸಾಕಷ್ಟು ದೇಶಗಳು ಭಾರತ ದೇಶಕ್ಕೆ ವೀಸಾ ಫ್ರೀ ಹಾಗೆ ವೀಸಾ ಆನ್ ಅರೈವಲ್ ಅನೌನ್ಸ್ ಮಾಡಿದೆ. ಬಹಳಷ್ಟು ವರ್ಷಗಳಿಂದ ಥೈಲ್ಯಾಂಡ್ ದೇಶ ಮಧ್ಯ 1 ವರ್ಷಗಳ ಕಾಲ 6 ತಿಂಗಳ ಕಾಲ ವೀಸಾ ಫ್ರೀ ಆಪ್ಷನ್ಸ್ ಕೊಡ್ತಾನೆ ಇದೆ. ಈ ಬಾರಿ ಕೂಡ 2024ನೇ ಇಸ್ವಿಯಲ್ಲಿ ಭಾರತದ ಮೇಲೆ ಎಕ್ಸ್ಕ್ಲೂಸಿವ್ ಫೋಕಸ್ ಥೈಲ್ಯಾಂಡ್ ದೇಶದ್ದು. ಮೇಜರ್ ಟೂರಿಸಂ ಸೆಕ್ಟರ್ ಅಂದ್ರೆ ಅದು ಭಾರತನೇ. ಪ್ರತಿ ದಿಸಾನು ಎಷ್ಟು ನೂರಾರು ಫ್ಲೈಟ್ಗಳು ಹಾರ್ತಾ ಇವೆ ಭಾರತ ದೇಶದಿಂದ ಥೈಲ್ಯಾಂಡ್ಗೆ.
ಥೈಲ್ಯಾಂಡ್ ದೇಶದಿಂದ ಭಾರತಕ್ಕೆ. ಸೊ ಇದರಲ್ಲಿ ಅರ್ಥ ಮಾಡ್ಕೋಬಹುದು ಥೈಲ್ಯಾಂಡ್ ಟೂರಿಸಮ್ ಸಾಕಷ್ಟು ಭಾರತದ ಮೇಲೆ ಡಿಪೆಂಡ್ ಆಗಿದೆ. ಯಾಕಂದ್ರೆ ಅಷ್ಟು ಜನ ಭಾರತೀಯರು ಪ್ರತಿ ದಿವಸ ಥೈಲ್ಯಾಂಡ್ ದೇಶಕ್ಕೆ ಬರ್ತಾರೆ. ಅದಕ್ಕೋಸ್ಕರನೇ ಥೈಲ್ಯಾಂಡ್ ದೇಶ ಏನ್ ಮಾಡಿದೆ ಅಂದ್ರೆ ಮುಂಚೆ 5,000 ಭಾರತೀಯ ರೂಪಾಯಿ ತಗೊಳ್ತಾ ಇತ್ತು ವೀಸಾ ಫೀ ಅಂತ. ಆದರೆ ಈಗ ಸಂಪೂರ್ಣವಾಗಿ ಫ್ರೀ ಮಾಡಿಬಿಟ್ಟಿದೆ. ಈಗ ಯಾವುದೇ ಫೀ ಇಲ್ಲದೆ ನೀವು ಥೈಲ್ಯಾಂಡಿಗೆ ಬರ್ತಿದ್ದಂಗೆ ನಿಮ್ಗೊಂದು ಸ್ಟ್ಯಾಂಪ್ ಹಾಕ್ತಾರೆ, ಒಳಗೆ ಬಿಡ್ತಾರೆ. ಮುಂಚೆ 30 ದಿವಸಕ್ಕೆ ಕೊಡ್ತಾ ಇದ್ರು, ಈಗ 60 ದಿವಸಕ್ಕೆ ನಿಮಗೆ ಥೈಲ್ಯಾಂಡ್ ವೀಸಾ ಆನ್ ಅರೈವಲ್ ಫ್ರೀ ಕೊಡ್ತಾ ಇದೆ. ಈ ಆಪ್ಷನ್ ಸಾಕಷ್ಟು ಡಿಜಿಟಲ್ ನೊಮ್ಯಾಡ್ಸ್ಗೂ ಕೂಡ ಬಹಳ ಸಹಕಾರಿ. ಯಾಕಂದ್ರೆ ಇಲ್ಲೇ ಬಂದು ಕೆಲಸ ಮಾಡ್ಬೋದು. 5G ಇಂಟರ್ನೆಟ್ ತುಂಬಾ ಚೆನ್ನಾಗಿದೆ ಈ ದೇಶದಲ್ಲಿ. ಸೊ ಯಾವುದೇ ಸಮಸ್ಯೆ ಇಲ್ಲ. ಜಾಸ್ತಿ 1 ತಿಂಗಳು 2 ತಿಂಗಳು ದೊಡ್ಡ ಟ್ರಿಪ್ ಮಾಡಬೇಕು ಅಂತ ಅನ್ಕೊಳ್ಳೋರು ಕೂಡ ಈ ದೇಶವನ್ನ ಉಪಯೋಗಿಸ್ಕೋಬಹುದು. ಏನೋ ಸಿಕ್ಕಾಪಟ್ಟೆ ಶಬ್ದ ಮಾಡ್ತಾ ಇದ್ದಾರೆ. ಏರ್ಪೋರ್ಟ್ ನಲ್ಲಿ ಕಷ್ಟಪಟ್ಟು ಕೆಲಸ ಮಾಡ್ತಾರಂತಹ ಕಾರ್ಮಿಕರು. ಥೈಲ್ಯಾಂಡ್ ದೇಶಕ್ಕೆ ಬರೋದಕ್ಕೆ ಯಾವ ಸೀಸನ್ ಸೂಕ್ತ ಅನ್ನೋ ಪ್ರಶ್ನೆಗೆ ಇಡೀ ವರ್ಷದಲ್ಲಿ ಯಾವ ಕಾಲದಲ್ಲೂ ಬೇಕಾದ್ರೂ ಬರ್ಬೋದು. ಆದ್ರೆ ಜುಲೈ ಮತ್ತೆ ಆಗಸ್ಟ್ ಅಲ್ಲಿ ಸ್ವಲ್ಪ ಮಳೆಗಾಲ ಇರುತ್ತೆ, ಆಗ ಓಡಾಡೋದು ಸ್ವಲ್ಪ ಕಷ್ಟ ಆಗ್ಬೋದು. ಸೊ ಛತ್ರಿ ಮತ್ತೆ ರೈನ್ ಕೋಟ್ಗಳ ಬಳಕೆ ಮಾಡಬೇಕಾಗತ್ತೆ, ಇಲ್ಲಾಂದ್ರೆ ಬಹಳ ಕಷ್ಟ ಆಗುತ್ತೆ ಓಡಾಡೋದು. ಬಟ್ ಅದು ಬಿಟ್ರೆ ಇಡೀ ವರ್ಷ ಪೂರ್ತಿ ಥೈಲ್ಯಾಂಡ್ ದೇಶದಲ್ಲಿ ಓಡಾಡೋದಕ್ಕೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಆಲ್ ಸೀಸನ್ ಇಸ್ ಎ ಗುಡ್ ಸೀಸನ್ ಫಾರ್ ಥೈಲ್ಯಾಂಡ್. ಸರಿ, ಥೈಲ್ಯಾಂಡಿಗೆ ಬರೋದಕ್ಕೆ ಫ್ಲೈಟ್ ಟಿಕೆಟ್ ಬುಕ್ ಮಾಡಬೇಕಲ್ಲ, ಹೇಗೆ ಮಾಡೋದು? ಆರಾಮಾಗಿ ಮಾಡ್ಬೋದು. ಇಂಡಿಗೋ ಇವಾಗ ಬಹಳ ಚೀಪ್ ಫ್ಲೈಟ್ಸ್ ಅನ್ನ ಬೆಂಗಳೂರಿನಿಂದ ಸುವರ್ಣಭೂಮಿ ಏರ್ಪೋರ್ಟಿಗೆ ಬಿಟ್ಟಿದೆ. ಒಟ್ಟು ಥೈಲ್ಯಾಂಡ್ ದೇಶದಲ್ಲಿ 2 ಏರ್ಪೋರ್ಟ್ ಇದೆ, ಒಂದು ಡಾಂಗ್ ಮಿಯಾಂಗ್, ಇನ್ನೊಂದು ಸುವರ್ಣಭೂಮಿ. ಸುವರ್ಣಭೂಮಿ, ಆಹಾ ಎಷ್ಟು ಸುಂದರವಾಗಿದೆ ಅಲ್ವಾ ಹೆಸರು. ಥೈಲ್ಯಾಂಡ್ ದೇಶದಲ್ಲಿ ಜನರ ಹೆಸರು ಹಾಗೆ ಜಾಗಗಳ ಹೆಸರು ಬಹಳಷ್ಟು ನಮ್ಮ ದೇಶಕ್ಕೆ ಹೋಲೋದು ಬಹಳ ಆಶ್ಚರ್ಯಕರ. ಯಾಕೆಂದ್ರೆ ಅವರ ಕಲ್ಚರಲ್ಲಿ ಸಾಕಷ್ಟು ಏಕತೆ ಇದೆ, ಸಾಕಷ್ಟು ಸಿಮಿಲಾರಿಟೀಸ್ ಇದೆ. ಆ ವಿಷಯಗಳ ಬಗ್ಗೆ ಮುಂದೆ ಹೇಳ್ತಾ ಹೋಗ್ತೀನಿ. ನೀವು ಇಂಡಿಗೋಲಿ ಬುಕ್ ಮಾಡ್ಬೋದು, ಥಾಯ್ ಏರ್ ಲಯನ್ ಅಂತ ಒಂದು ಫ್ಲೈಟ್ ಇದೆ, ಅದರಲ್ಲಿ ಕೂಡ ಬುಕ್ ಮಾಡ್ಬೋದು. ಅಥವಾ ಥಾಯ್ ಏರ್ವೇಸ್ ಅಲ್ಲೂ ಕೂಡ ಬುಕ್ ಮಾಡ್ಬೋದು. ಥಾಯ್ ಏರ್ವೇಸ್ ಸ್ವಲ್ಪ ಎಕ್ಸ್ಪೆನ್ಸಿವ್, ಆದರೆ ಥಾಯ್ ಏರ್ವೇಸ್ ನ ಸರ್ವಿಸ್ ಆಗ್ಬೋದು, ಒಳಗೆ ಕೊಡುವಂತಹ ಎಣ್ಣೆ ಸರ್ವಿಸ್ ಆಗ್ಬೋದು, ಚೆನ್ನಾಗಿರುತ್ತೆ. ಅಂದ್ರೆ ಒಂದ್ 2-3 ರೂಪಾಯಿಗೆ ಎಣ್ಣೆ ಎಲ್ಲ ಕೊಡ್ತಾರೆ, ಒಳ್ಳೆ ಊಟ ತಿಂಡಿ ಕೊಡ್ತಾರೆ, ಸೈಡ್ ಡಿಶ್ ಕೊಡ್ತಾರೆ. ಆ ವಿಷಯದಲ್ಲಿ ಥಾಯ್ ಏರ್ವೇಸ್ ಚೆನ್ನಾಗಿರುತ್ತೆ. ತುಂಬಾ ಚೀಪಾಗಿ ಸಿಕ್ಕಿದ್ರೆ ಒಂದು 2-3 ಸಾವಿರ ವ್ಯತ್ಯಾಸ ಸಿಕ್ಕಿದ್ರೆ ಥಾಯ್ ಏರ್ವೇಸ್ ಬುಕ್ ಮಾಡಿ. ಜಾಸ್ತಿ ವ್ಯತ್ಯಾಸ ಇದ್ರೆ ಇಂಡಿಗೋ ಅಥವಾ ಥಾಯ್ ಏರ್ ಲಯನ್ ಬುಕ್ ಮಾಡಿ. ಕೋಲ್ಕತ್ತಾ ಇಂದ ಬೇರೆ ಬೇರೆ ಊರುಗಳಿಂದ ಬುಕ್ ಮಾಡೋದಾದ್ರೆ ಬೇರೆ ಬೇರೆ ವಿಯೆಟ್ ಜೆಟ್ ಎಲ್ಲ ಇದೆ. ಆದ್ರೆ ಬೆಂಗಳೂರಿನಿಂದ ಇಂಡಿಗೋ ಮತ್ತೆ ಥಾಯ್ ಏರ್ ಲೈನ್ ಅಥವಾ ಥಾಯ್ ಏರ್ವೇಸ್ ನ ರೆಕಮೆಂಡ್ ಮಾಡ್ತೀನಿ. ಈ ತರ ಟೂರಿಸ್ಟ್ ಅಸಿಸ್ಟೆಂಟ್ ಸೆಂಟರ್ ಮಾಡಿದ್ದಾರೆ. ಇಲ್ಲಿ ಬಂದು ನೀವು ಎಲ್ಲ ಡೌಟ್ಸ್ ನ ಕೇಳ್ಬೋದು. ಹಾಗೆ ಈ ತರ ಒಂದು ಫ್ರೀ ಮ್ಯಾಪ್ ನ ಕೂಡ ಕೊಡ್ತಾರೆ. ಇದನ್ನ ಎತ್ಕೊಂಡು ಹೋದ್ರೆ ನೀವು ಎಲ್ಲ ಕಡೆ ಓಡಾಡಕ್ಕೆ ಸುಲಭ ಆಗುತ್ತೆ. ಇವರು ಟೂರಿಸ್ಟ್ ಅಸಿಸ್ಟೆಂಟ್ ಆಫೀಸರ್ಸು, ನೀವು ಏನೇ ಕ್ವಶನ್ ಕೇಳಿದ್ರು ಉತ್ತರ ಕೊಡ್ತಾರೆ. ಜಗತ್ತಲ್ಲಿ ಎಲ್ಲರೂ ಪ್ರವಾಸ ಮಾಡೋದು ಒಂದು 4 ದಿವಸ ನೆಮ್ಮದಿಯಾಗಿ ರಾಜ ರಾಣಿಯರ ತರ ಇರಬೇಕು ಅಂತ. ಆದ್ರೆ ಒಂದು ದೇಶದ ರಾಜ ಆದ್ರೆ ಹೆಂಗಿರುತ್ತೆ ಅಲ್ವಾ ಗುರು, ಲೆವೆಲೇ ಬೇರೆ. ಹಿಂದೆ ನೋಡ್ತಾ ಇದ್ದೀರಾ, ಥೈಲ್ಯಾಂಡ್ ದೇಶದ ರಾಜ. ಅದಕ್ಕೆ ಈ ಒಂದು ದೇಶವನ್ನ ಕಿಂಗ್ಡಮ್ ಆಫ್ ಥೈಲ್ಯಾಂಡ್ ಅಂತ ಕರೀತಾರೆ. ರಾಜನೇ ಈ ದೇಶಕ್ಕೆ ಒಡೆಯ. ಅವ್ರು ನೋಡ್ತಾ ಇದ್ದೀರಲ್ಲ, ಸ್ಮಾರ್ಟ್ ಡ್ರೆಸ್ ಹಾಕೊಂಡಿದಾರಲ್ಲ, ಅವರೇ ರಾಜ. ಹಾಗೆ ಮಿಲಿಟರಿ ಅಧಿಕಾರಿ ಕೂಡ ಅವರು, ಅಂದ್ರೆ ಮಿಲಿಟರಿಯ ಹೆಡ್ ಅವರೇನೆ. ನಾಡಿದ್ದು ಇವರ ಹುಟ್ಟುಹಬ್ಬ ಆಗಿರೋದ್ರಿಂದ ಇಡೀ ದೇಶದಲ್ಲಿ ಈ ತರ ಬಹಳಷ್ಟು ಅಲಂಕಾರ ಸಿಂಗಾರ ಇರುತ್ತೆ. ಅದು ಬಿಟ್ಟರು ಕೂಡ ಯಾವುದೇ ದೇಶದ ಹೋಟ್ಲಿಗೆ ಹೋಗಿ, ಮನೆಗೆ ಹೋಗಿ, ಥೈಲ್ಯಾಂಡ್ ದೇಶದ ರಾಜನ ಫೋಟೋ ತಮ್ಮ ಮನೆಯಲ್ಲಿ ಅಥವಾ ತಮ್ಮ ಹೋಟ್ಲಲ್ಲಿ ಅಥವಾ ತಮ್ಮ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಅಲ್ಲಿ ಇಟ್ಕೊಂಡಿರ್ತಾರೆ. ಸರಿ ಗುರು, ನೀವು ಹೇಳ್ದಂಗೆ ಹೆಂಗೆ ಫ್ಲೈಟ್ ಬುಕ್ ಮಾಡ್ಬಿಟ್ಟು ಚೀಪಾಗಿ ಸಿಕ್ತು ಅಂತ ಹತ್ಕೊಂಡೇನೋ ಬಂದ್ಬಿಟ್ಟೆ. ಆದ್ರೆ ಸುವರ್ಣಭೂಮಿ ಏರ್ಪೋರ್ಟ್ ಅಲ್ಲಿ ಬಂದ ಮೇಲೆ ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ. ಈ ರಶ್ಶು, ಈ ಜನ, ಭಾಷೆ ಗೊತ್ತಿಲ್ದಿರೋ ದೇಶ, ಎಲ್ಲಿ ಊಟ ಮಾಡಬೇಕು, ಎಲ್ಲಿ ಸಿಮ್ ತಗೋಬೇಕು, ಎಲ್ಲಿ ಹಣವನ್ನ ವಿಡ್ರಾ ಮಾಡ್ಕೋಬೇಕು, ಈ ಎಲ್ಲ ಪ್ರಶ್ನೆಗೆ ಈಗ ಮುಂದೆ ಕೊಡಲಿದ್ದೇನೆ ಉತ್ತರ. ಫಸ್ಟ್ ಏರ್ಪೋರ್ಟಿಗೆ, ಸುವರ್ಣಭೂಮಿಗೆ ಅಥವಾ ಡಾನ್ ಮಿಯಾಂಗ್ಗೆ ಬರ್ತಿದ್ದಂಗೆ ಏರ್ಪೋರ್ಟ್ನ ಎಂಜಾಯ್ ಮಾಡಿ. ಬೆಂಗಳೂರಿನ ಬಂದ್ರೆ 99% ನೀವು ಸುವರ್ಣಭೂಮಿಗೆ ಬರ್ತೀರಾ. ಸೊ ಸುವರ್ಣಭೂಮಿ ಈ ತರ ಸಾಕಷ್ಟು ಸುಂದರವಾದ ಮೂರ್ತಿಗಳನ್ನ ಇಟ್ಟಿರ್ತಾರೆ. ಒಂದ್ 2-3 ಫೋಟೋ ಶೂಟ್ ಮಾಡ್ಕೊಳ್ಳಿ ಫಸ್ಟು. ಫ್ಲೈಟ್ ಅಲ್ಲಿ 4.5 ಗಂಟೆ ಕೂತಿರ್ತೀರಾ. ಸೊ ಮೈಕೈ ಎಲ್ಲ ಜೆಡ್ ಹಿಡ್ದೋಗಿರುತ್ತೆ. ಆಚೆ ಬಂದು ಒಂದ್ ಸ್ವಲ್ಪ ಒದ್ರಿ ಚೆನ್ನಾಗಿ ವಾರ್ಮ್ ಅಪ್ ಮಾಡ್ಕೊಂಡು ರೆಡಿಯಾಗಿ ನಿಮ್ಮ ಥೈಲ್ಯಾಂಡ್ ಟ್ರಿಪ್ಗೆ. ಹಸುವಾಗ್ತಾ ಇದ್ರೆ ಏನ್ ಮಾಡ್ಬೇಕು ಅಂತ ಕೂಡ ತೋರಿಸ್ತೀನಿ. ಯಾಕಂದ್ರೆ ಬರ್ತಿದ್ದಾಗನೇ ಹಸುವಾಗಿರುತ್ತೆ. ಈ ಲೋಕಲ್ ಬಜೆಟ್ ಏರ್ಲೈನ್ಸ್ ಅಲ್ಲಿ ಊಟ ತಿಂಡಿನೂ ಕೂಡ ಕೊಟ್ಟಿರಲ್ಲ. ಅದಕ್ಕೆ ಒಂದು ಸೂಪರ್ ಆಪ್ಷನ್ ಇದೆ. ಒಟ್ಟು ಸುವರ್ಣಭೂಮಿ ಏರ್ಪೋರ್ಟ್ಗೆ ಬರ್ತಿದ್ದಾಗೇನೆ ತಲೆ ಕೆಡ್ಸ್ಕೊಬೇಡಿ. ಫಸ್ಟ್ ಒಂದ್ ಕಡೆ ಕೂತ್ಕೊಳ್ಳಿ. ಏರ್ಪೋರ್ಟ್ ಅಲ್ಲಿ ಫ್ರೀ ವೈಫೈ ಸಿಗುತ್ತೆ, ಆ ವೈಫೈನ ಆನ್ ಮಾಡ್ಕೊಳ್ಳಿ.
ಮನೆಯವ್ರಿಗೆ ಮೆಸೇಜ್ ಮಾಡಿ ಹೇಳಿ ಸುರಕ್ಷಿತವಾಗಿ ಬಂದು ತಲುಪಿದೀವಿ ಅಂತ. ಅದಾದ ಮೇಲೆ ಮುಂದಿನ ಸ್ಟೆಪ್ ಬಗ್ಗೆ ಯೋಚನೆ ಮಾಡೋಣ. ಅಲ್ಲಿ ನೋಡ್ಬೋದು ನೀವು ಗಗನ ಸಖಿಯರು ಹಾಗೆ ಪೈಲಟ್ಸು ಒಟ್ಟಿಗೆ ನೆಕ್ಸ್ಟ್ ಫ್ಲೈಟ್ ಹೋಗ್ತಾ ಇದ್ದಾರೆ. ಸದ್ಯಕ್ಕೆ ನಾವಿದ್ದೀವಿ ಇಂಟರ್ನ್ಯಾಷನಲ್ ಡಿಪಾರ್ಚರ್ ಸೆಕ್ಷನ್ ಹತ್ರ. ಒಟ್ಟು ಸುವರ್ಣಭೂಮಿ ವಿಮಾನ ನಿಲ್ದಾಣದಲ್ಲಿ 4 ಸೆಕ್ಷನ್ಗಳಿವೆ. ಇವಾಗ ಸದ್ಯಕ್ಕೆ ನಾವಿರೋದು ಡಿಪಾರ್ಚರ್, ಅಂದ್ರೆ ನೀವು ವಾಪಸ್ ದೇಶವನ್ನ ಬಿಟ್ಟು ಹೋಗ್ಬೇಕಾದ್ರೆ ಇಲ್ಲಿ ಬಂದು ಚೆಕ್ ಇನ್ ಆಗುವಂತಹ ಕೌಂಟರ್ಸ್ ಇದೆ, ಆ ಜಾಗಗಳು. ಆದ್ರೆ ಬೇರೆ ದೇಶದಿಂದ ಬೆಂಗಳೂರಿನಿಂದ ಬಂದು ಇಳಿಯೋದು ಕೆಳಗಡೆ ಸೆಕ್ಷನ್ ಅಲ್ಲಿ, ಅದನ್ನ ಅರೈವಲ್ಸ್ ಅಂತ ಕರೀತಾರೆ. ಅರೈವಲ್ಸ್ ಅಲ್ಲಿ ಇಳಿತಿದ್ದಂಗೆನೆ ಅದರ ಕೆಳಗಡೆ ಕೆಫೆ ಮತ್ತೆ ಲಾಬಿ ಸೆಕ್ಷನ್ ಇದೆ ಊಟ ತಿಂಡಿಗಳಿಗೆ. ಅದ್ರ ಕೆಳಗಡೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಮತ್ತೆ ಇಲ್ಲಿಂದ ಅಂಡರ್ಗ್ರೌಂಡ್ ಮೆಟ್ರೋ ಹೋಗುತ್ತೆ ಸಿಟಿ ಕಡೆಗೆ, ಅದ್ರ ಕೂಡ ತೋರಿಸ್ತೀನಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಹೇಗೆ ವರ್ಕ್ ಆಗುತ್ತೆ ಅಂತ. ಎಲ್ಲ ಕಡೆ ಇನ್ಫಾರ್ಮೇಶನ್ ಸೆಂಟರ್ ಇರೋದ್ರಿಂದ ನಿಮ್ಗೆ ಯಾವ ತರ ತೊಂದರೆ ಆಗಲ್ಲ. ಇಲ್ಲಿ ಹೋಗಿ ವಿಚಾರಿಸಿದ್ರೆ ನಿಮ್ಗೆಲ್ಲ ಇನ್ಫಾರ್ಮೇಶನ್ ಕೊಡ್ತಾರೆ. ಈಗ ನಾವು ಹೋಗ್ತಾ ಇದೀವಿ ಅರೈವಲ್ ಸೆಕ್ಷನ್ಗೆ. ಇಲ್ಲಿಂದನೇ ನೀವು ದೇಶಕ್ಕೆ ಎಂಟರ್ ಆಗೋದು. ಮೇಲ್ ನೋಡ್ತಾ ಇದ್ದೀರಾ ಡಿಪಾರ್ಚರ್ ಸೆಕ್ಷನ್, ಅಂದ್ರೆ ದೇಶವನ್ನ ವಾಪಸ್ಸು ಬಿಡಬೇಕಾದ್ರೆ ಅಲ್ಲಿಂದ ಒಳಗೆ ಬಂದು ಚೆಕ್ ಇನ್ ಮಾಡಿ ದೇಶದಿಂದ ಹೊರಗೆ ಹೋಗೋದು. ಇಲ್ಲಿ ಕೆಳಗಡೆ ಬಂದರೆ ಸುವರ್ಣಭೂಮಿ ಏರ್ಪೋರ್ಟ್ ಅಲ್ಲಿ ಫಸ್ಟ್ ನಿಮಗೆ 3ನೇ ಫ್ಲೋರಲ್ಲಿ ಸಿಗೋದು ಊಟದ ಸೆಕ್ಷನ್ನು ಹಾಗೆ ಫುಡ್ ಕೋರ್ಟ್ಸು. ಇದನ್ನ ತೋರಿಸ್ತಾ ಹೋಗ್ತೀನಿ. ಫಸ್ಟು ನೋಡಿ, ಈ ಬೋರ್ಡಲ್ಲಿ ನಿಮ್ಗೆ ಎಲ್ಲ ಮಾಹಿತಿ ಸಿಗುತ್ತೆ. ಡಿಪಾರ್ಚರ್ಸ್ ಅಂದರೆ ದೇಶ ಬಿಡುವಂತಹ ಸಮಯದಲ್ಲಿ ಎಲ್ಲಿ ಹೋಗಬೇಕು. ಮೇಲ್ಗಡೆ 4ನೇ ಫ್ಲೋರು, ಇದು P2 ನಾವು ನಿಂತಿರುವಂತಹ 3rd ಫ್ಲೋರು. ಇಲ್ಲಿ ಮೆಡಿಕಲ್ ಕ್ಲಿನಿಕ್ಕು, ಕಾರ್ ಪಾರ್ಕಿಂಗ್ ಎಲ್ಲ ಇದೆ. P3 3rd ಫ್ಲೋರು, ಇಲ್ಲೂ ಅಷ್ಟೇ ಕಾರ್ ಪಾರ್ಕಿಂಗು, ರಿಸೆಪ್ಷನ್ ರೂಮು ಮತ್ತು ಪ್ರೇಯರ್ ರೂಮ್ಸ್ಗಳಿವೆ. ಅದಾದಮೇಲೆ ಅರೈವಲ್ ಅಂದರೆ ನೀವು ಬರುವಂತಹ ಫ್ಲೋರು 2ನೇ ಫ್ಲೋರು. ನೀವು ಬೆಂಗಳೂರಿನಿಂದ ಸುವರ್ಣಭೂಮಿಗೆ ಬರೋದು ಈ ಜಾಗಕ್ಕೆ. ಸೊ ಅಲ್ಲಿಗೂ ಹೋಗಿ ತೋರಿಸ್ತೀನಿ ನಿಮಗೆ. ಅದಾದಮೇಲೆ ಕಡೆಯ ಕೆಳಗಡೆ ಅಂಡರ್ಗ್ರೌಂಡಲ್ಲಿ ಪಬ್ಲಿಕ್ ಟ್ಯಾಕ್ಸಿ ಆಗ್ಬೋದು, ಸಿಟಿ ಲೈನ್ ಆಗ್ಬೋದು, ಎಕ್ಸ್ಪ್ರೆಸ್ ಲೈನ್ ಆಗ್ಬೋದು, 3 ಸಿಗುತ್ತೆ. ಸೊ ಇದೇ ಜಾಗದಿಂದ ನೀವುಗಳು ಅವರೆಲ್ಲ ಬರ್ತಾ ಇರಲ್ಲ ಜನಗಳು, ಅದೇ ಥರ ನೀವು ಹೊರಗೆ ಬರ್ತೀರಾ. ಹೊರಗೆ ಬರ್ತಿದ್ದಂಗೆ ಈ ದಾರಿಲಿ ನಡ್ಕೊಂಡು ಹೋಗ್ಬೇಕು. ನೀವು ನಡ್ಕೊಂಡು ಹೋಗೋ ದಾರಿಯಲ್ಲಿ ನಿಮಗೆ ಸಿಮ್ ಕಾರ್ಡ್ ಕಂಪ್ನಿಗಳು ಹಾಗೆ ಕ್ಯಾಶ್ ಎಕ್ಸ್ಚೇಂಜ್ ಕಂಪ್ನಿಗಳು ಸಿಗುತ್ತೆ, ATMಗಳು ಸಿಗುತ್ತೆ. ಯಾವ ಸಿಮ್ ಕಾರ್ಡ್ ತಗೋಬೇಕು, ಯಾವ ATM ಅಲ್ಲಿ ಹಣವನ್ನು ಎಕ್ಸ್ಚೇಂಜ್ ಮಾಡಬೇಕು ಅಂತ ಇವಾಗ ಹೇಳ್ತೀನಿ. ಥಾಯ್ಲೆಂಡ್ ದೇಶವನ್ನ ಕಾರಲ್ಲಿ ಕೂಡ ಸಖತ್ತಾಗಿ ಸುತ್ತಾಡ್ಬೋದು. ನೀವು ನೋಡಿದ್ರೆ ನನ್ನ ಜಾರ್ಡನ್ ಟ್ರಿಪ್ಪನ್ನ ಹೇಗೆ ನಾನು ಇಡೀ ದೇಶವನ್ನ ಕಾರ್ನ ರೆಂಟ್ ಮಾಡಿಕೊಂಡು ನಾನು ಮತ್ತು ಉಮಾ ತೆಲುಗು ಟ್ರಾವೆಲರ್ ಸುತ್ತಿದ್ವಿ ಅಂತ. ಅದೇ ಥರ ಇಲ್ಲಿ ನಿಮಗೆ ಸಿಕ್ಕಾಪಟ್ಟೆ ಆಪ್ಷನ್ಸ್ ಇದೆ. 3,000 ರೂಪಾಯಿಯಿಂದ ಸ್ಟಾರ್ಟ್ ಆಗುತ್ತೆ. ಸಾಕಷ್ಟು ಕಂಪ್ನಿಗಳಿವೆ. ಚಿಕ್ ಕಾರ್ ರೆಂಟ್, ಎಸ್ವೇ, ಯುರೋಪ್ ಕಾರ್, ಥಾಯ್ ರೆಂಟ್ ಕಾರ್, ಡ್ರೈವ್ ಕಾರ್ ರೆಂಟಲ್, 6 ರೆಂಟಲ್, ಬೇಕಾದಷ್ಟಿದೆ ರೀ. ಯುರೋಪ್ ಕಾರ್ ವಿಚಾರಿಸೋಣ ಬನ್ನಿ ಎಷ್ಟು ಅಂತ ಪ್ರೈಸಸ್ಸು. ಮೇಡಮ್, ವಾಟ್ ಈಸ್ ದ ಪ್ರೈಸ್? What is the price for the car? So this is for the smallest car, 1,250 with insurance. Okay, so that is 1,250 into 2.40. Okay, around 3,000 rupees. Okay. ವೆಬ್ಸೈಟ್ ಅಲ್ಲಿ ಬುಕ್ ಮಾಡಿದ್ರೆ ಕಮ್ಮಿ ಆಗುತ್ತಂತೆ, ಇಲ್ಲಿ ಬುಕ್ ಮಾಡಿದ್ರೆ ಜಾಸ್ತಿ ಆಗುತ್ತಂತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಇನ್ಫಾರ್ಮೇಶನ್. ಥ್ಯಾಂಕ್ ಯು. ಸೊ ಆನ್ ಆವ್ರೇಜ್ ಎಲ್ಲ ಕಡೆ ಒಂದು 3,000 ರೂಪಾಯಿಗೆ ನಿಮಗೆ ಪರ್ ಡೇ ಸಿಗುತ್ತೆ. ಅದು ಬಿಟ್ಟು ಫ್ಯೂಯಲ್ ಎಕ್ಸ್ಟ್ರಾ ಇರುತ್ತೆ, ಅವೆಲ್ಲ ಮಾಮೂಲಿ ಏನೂ ಮಾಡೋಕ್ಕಾಗಲ್ಲ. ಸೊ ಕಾರಲ್ಲಿ ಸುತ್ತಾಡಬೇಕು ಅಂತ ಆಸೆ ಇದ್ರೆ ಮಾಡಿ. ಬಟ್ ಬ್ಯಾಂಕಾಕ್ ನಗರದಲ್ಲಿ ಟ್ರಾಫಿಕ್ ಜಾಸ್ತಿ ಇರೋದ್ರಿಂದ ಪರ್ಸ್ನಲಿ ನಾನು ಕಾರನ್ನು ರೆಕಮೆಂಡ್ ಮಾಡಲ್ಲ. ಬ್ಯಾಂಕಾಕಿಂದ ಆಚೆ ಹೋದಾಗ ಬೇರೆ ಕಡೆ ಕಾರ್ ರೆಂಟಲ್ಸ್ ತೊಗೊಂಡ್ರೆ ವರ್ತ್ ಅಂತ ಅನ್ಸುತ್ತೆ. ಈಗ ಸಿಮ್ ಕಾರ್ಡ್ ವಿಷಯಕ್ಕೆ ಬರೋಣ. DTAC ಹಾಗೆ ಟ್ರೂ 2 ಕಂಪ್ನಿ ಒಗ್ಗಟ್ಟಾಗಿ ಒಂದು ಆಫರ್ನ ಕೊಡ್ತಾ ಇದ್ದಾರೆ. ಇಲ್ಲಿ ಭಾರತೀಯ ಸ್ನೇಹಿತರು ಸಿಮ್ ಕಾರ್ಡ್ ತೊಗೊಳ್ತಾರೆ ನೋಡ್ಬೋದು. ಇಲ್ಲಿ ಆಫರ್ಸ್ ಏನೇನಿದೆ ಅಂತ ತೋರಿಸ್ತೀನಿ ನಿಮಗೆ. 8 ದಿವಸಕ್ಕೆ ಅನ್ಲಿಮಿಟೆಡ್ 449 ಬಾತ್. ನೀವು 8 ದಿವಸ ಇರೋದಿದ್ರೆ 8 ದಿವಸಕ್ಕೆ ತೊಗೋಬೋದು, 15 ದಿವಸಕ್ಕಿದ್ರೆ 15 ದಿವಸಕ್ಕೆ ತೊಗೋಬೋದು. ಅನ್ಲಿಮಿಟೆಡ್ ಆದರೆ 449, ಬರೀ 8 ದಿವಸಕ್ಕೆ 15 GB ಆದರೆ 299. ನೋಡ್ಕೊಳ್ಳಿ, ಯಾಕಂದರೆ ಎಲ್ಲ ಕಡೆ ವೈಫೈ ಇರುತ್ತೆ, ಏನು ಯೋಚನೆ ಇಲ್ಲ. ನಿಮ್ಗೆ ಎಷ್ಟು ಯೂಸ್ ಮಾಡ್ತೀರಾ ಅಂತ ಅನ್ಸುತ್ತೋ ಅಷ್ಟೊಂದು ತೊಗೊಳ್ಳಿ. ಬಾಯ್ आपको कौन सा लिया आपने? 8 days 15 GB. ಓಕೆ, ಸೊ ಇದು ಟ್ರೂ. ಇದರ ಪಕ್ಕ ಇರೋದು AIS 5G ಅಂತ ಇನ್ನೊಂದು ಕಂಪನಿ, ಇದು ಕೂಡ ಚೆನ್ನಾಗಿದೆ. ಇದರ ಆಫರ್ಸ್ ಕೂಡ ಏನೇನಿದೆ ಅಂತ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡ್ಬೋದು ನೀವು, AISದು 8 ದಿವಸಕ್ಕೆ 299 ಇದೆ. ನಾನ್ ಸ್ಟಾಪ್ 5G ಇಂಟರ್ನೆಟ್ಟು. ಇದನ್ನು ಕೂಡ ಶೇರ್ ಮಾಡ್ತೀನಿ. ಇದರಲ್ಲಿ ನಿಮ್ಗೆ ಯಾವುದು ಬೆಸ್ಟ್ ಅನ್ಸುತ್ತೋ ಅದನ್ನು ತಗೊಳ್ಳಿ. ಈಗ ನಿಮ್ಮ ಫೋನಲ್ಲಿ ಸಿಮ್ ಕಾರ್ಡ್ ಬಂದ ಮೇಲೆ ಒಂದು ರೀತಿಯ ಸೇಫ್ಟಿ ಖುಷಿ ಇರುತ್ತೆ. ತದನಂತರ ಬೇಕಾಗಿರೋದು ಕೈಯಲ್ಲಿ ಕಾಸು. ಲಕ್ಷ್ಮಿ ಇಲ್ಲದೆ ಯಾವ ಕೆಲಸನೂ ನಡೆಯಲ್ಲ ಯಾವ ದೇಶದಲ್ಲೂ.
ಸೊ ATMಗಳಿದೆ, ಕೆ ಬ್ಯಾಂಕ್ ನಿಮಗೆ ಸಿಗುತ್ತೆ, ಎಕ್ಸ್ಚೇಂಜ್ ಕೂಡ ಸಿಗುತ್ತೆ. ಆದರೆ ಸಾಧ್ಯವಾದರೆ ಇಲ್ಲಿ ಎಕ್ಸ್ಚೇಂಜ್ ಮಾಡುವಂತಹ ಪ್ರಯತ್ನ ಪಡಬೇಡಿ. ATM ಅಲ್ಲಿ ನಿಮಗೆ ಎಷ್ಟು ಬೇಕೋ ಸಿಟಿಗೆ ಹೋಗೋದಕ್ಕೆ ಅಷ್ಟು ಮಾತ್ರ ಕ್ಯಾಶ್ ತಗೊಳ್ಳಿ. ಯಾವುದೇ ರೀತಿಯ ಕರೆನ್ಸಿ ಎಕ್ಸ್ಚೇಂಜನ್ನು ಏರ್ಪೋರ್ಟಲ್ಲಿ ಮಾಡಬೇಡಿ. ಯಾಕೆಂದರೆ ಆಲ್ಮೋಸ್ಟ್ 20 to 25% ಹಣವನ್ನು ಕಟಿಂಗ್ ಮಾಡಿಬಿಡ್ತಾರೆ. ನೀವು ಯಾವ್ದಾದ್ರು ಟೂರ್ ಗ್ರೂಪ್ ಜೊತೆಗೆ ಬಂದಿದ್ರೆ ಅವರೆಲ್ಲ ಇಲ್ಲಿ ವೆಯ್ಟ್ ಮಾಡ್ತಾ ಇರ್ತಾರೆ ಬೋರ್ಡ್ ಹಿಡ್ಕೊಂಡು, ಅವ್ರನ್ನ ನೋಡಿಕೊಂಡು ನೀವು ಅವ್ರ ಜೊತೆಗೆ ಇಲ್ಲಿಂದ ಹೋಗ್ಬೋದು. ನಿಮಗೆ ಇದು ಯಾವುದು ಹಡಬಡಿ ಬೇಡ, ಎಲ್ಲದನ್ನು ಪರ್ಫೆಕ್ಟ್ಲಿ ಆರ್ಗನೈಸ್ಡ್ ಆಗಿರಬೇಕು. ನಾವು ಬ್ಯಾಗ್ ಹಿಡ್ಕೊಂಡು ಬರಬೇಕು, ಬ್ಯಾಗ್ ಹಿಡ್ಕೊಂಡು ಹೋಗಬೇಕು, ಮಿಕ್ಕಿದೆಲ್ಲ ಅರೇಂಜ್ ಆಗಿರಬೇಕು. ಅಂದರೆ ನನ್ನ ಫೇವರೇಟ್ ಕರುನಾಡಿನ ಪ್ರವಾಸ ಕಂಪನಿಯಾದ ವೇ ಟು ವರ್ಲ್ಡ್ನ ಇವತ್ತೇ ಕಾಂಟ್ಯಾಕ್ಟ್ ಮಾಡಿ. ಅಪ್ಕಮಿಂಗ್ ಥೈಲ್ಯಾಂಡ್ ಟೂರ್ಸ್ ಇದೆ, ಪ್ರತಿ ತಿಂಗಳು ಒಂದೊಂದು ಥೈಲ್ಯಾಂಡ್ ಟೂರ್ ಇದೆ. ಅವ್ರ ಜೊತೆಗೆ ಬಂದರೆ ನಿಮ್ಗೆ ಯಾವ ಟೆನ್ಷನು ಇಲ್ಲ. ಬಂದು ಏರ್ಪೋರ್ಟಿಂದ ಆಚೆ ಹೋಗೋವರೆಗೂ, ಸುತ್ತಾಡೋವರೆಗೂ ಪ್ರತಿಯೊಂದೂ ಎಂಜಾಯ್ ಮಾಡಿ ವಾಪಸ್ ಏರ್ಪೋರ್ಟಿಗೆ ಬಿಡೋವರೆಗೂ ವೇ ಟು ವರ್ಲ್ಡ್ ಜವಾಬ್ದಾರಿ ತಗೊಳುತ್ತೆ ಪ್ರತಿಯೊಂದು ವಿಷಯದಲ್ಲೂ. ಸೊ ಆ ರೀತಿ ಕೂಡ ನೀವು ಟ್ರಾವೆಲ್ ಮಾಡ್ಬೋದು. ಹಿಂದೆ ಸಂಪರ್ಕಿಸಿ ವೇ ಟು ವರ್ಲ್ಡ್ ಟ್ರಾವೆಲ್ ಕಂಪ್ನಿಯನ್ನು. ಸೊ ಇವಾಗ ಇಲ್ಲಿಂದ ನೀವು ಅಫಿಷಿಯಲಿ ಎಕ್ಸಿಟ್ ಆಗ್ತೀರಾ ಅರೈವಲ್ ಸೆಕ್ಷನಿಂದ. ನೀವು ಇಲ್ಲಿಂದ ಬಂದ ಮೇಲೆ ಎಲ್ಲಿಗೆ ಹೋಗಬೇಕು ಅನ್ನೋದನ್ನು ಮುಂದೆ ಹೇಳ್ತೀನಿ. ಸೊ ಟೂರಿಸ್ಟ್ ಪೊಲೀಸ್ ಆಫೀಸ್ ಕೂಡ ಇರುತ್ತೆ. ಏನಾದರೂ ಸಮಸ್ಯೆ ಆದರೆ ಇವರನ್ನ ಬಂದು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಹೆಲ್ಪ್ ಮಾಡ್ತಾರೆ. ಒನ್ ಸೈಡು ಇಂಡಿಯನ್ಸ್ ಕಂಡ್ರೆ ಸ್ವಲ್ಪ ರೇಸಿಸಮ್ ಕೂಡ ಮಾಡುವಂತಹ ಥೈಲ್ಯಾಂಡ್ ಲೋಕಲ್ ಜನರ ನಡುವೆ ಥೈಲ್ಯಾಂಡ್ ಟೂರಿಸಂ ಬಗ್ಗೆ ಮಾತಾಡೋದಾದರೆ, ಮುಂಚೆ ಎಲ್ಲ 30 ದಿವಸಕ್ಕೆ ವೀಸಾ ಫ್ರೀ ಕೊಡ್ತಾ ಇದ್ದಂತಹ ದೇಶ ಈಗ 60 ದಿವಸಗಳ ಕಾಲ ಭಾರತೀಯರಿಗೆ ವೀಸಾ ಫ್ರೀ ಅರೈವಲ್ನ ಕೊಡ್ತಾ ಇದೆ. ಇದರ ಅರ್ಥ ಏನಂದರೆ ಥೈಲ್ಯಾಂಡ್ ದೇಶಕ್ಕೆ ಭಾರತ ಪ್ರವಾಸಿಗರ ಮಹತ್ವ ಅರ್ಥ ಆಗಿದೆ. ಭಾರತದವರು ಬರ್ತಾರೆ, ಸಿಕ್ಕಾಪಟ್ಟೆ ಹಣವನ್ನು ಖರ್ಚು ಮಾಡ್ತಾರೆ. ಥೈಲ್ಯಾಂಡ್ ಎಕಾನಮಿ ಕೇವಲ 20 ಅಥವಾ 15 ವರ್ಷಗಳ ಹಿಂದೆ ಭಾರತ ಎಕಾನಮಿಗೆ ಸಮವಾಗಿತ್ತು. ಕರೆನ್ಸಿ ₹1 = 1 ಬಾತ್ ಆಗಿತ್ತು. ಥೈಲ್ಯಾಂಡ್ನ ಕರೆನ್ಸಿ ಹೆಸರು ಬಾತ್ ಬೈದಿದೆ. ಆದರೆ ಇವತ್ತು ಥೈಲ್ಯಾಂಡ್ನ ಕರೆನ್ಸಿ 2.41ಗೆ ಏರ್ಬಿಟ್ಟಿದೆ. ಅಂದರೆ ಭಾರತೀಯ ₹100 ಕೊಟ್ಟರೆ ನಿಮಗೆ ಸರಿಸುಮಾರು 37ರಿಂದ 40 ಥಾಯ್ ಬಾತ್ ಸಿಗುತ್ತೆ ಅಷ್ಟೇ. ಇವಾಗಷ್ಟೇ ನಿಮಗೋಸ್ಕರ ತೋರಿಸೋದಕ್ಕೆ ಅಂತ ಥಾಯ್ ಕರೆನ್ಸಿಯನ್ನು ವಿಡ್ರಾ ಮಾಡಿದ್ದೀನಿ. ಅತ್ಯಂತ ದೊಡ್ಡ ನೋಟ್ ಅಂದರೆ ಇದೆ 1000. ಇದು 1000 ಬಾತ್ ಅಂದರೆ ₹2240 ಸಮ. ಇದರ ಮುಂದೆ ಇರುವಂತಹ ಚಿತ್ರ ಈಗಿನ ರಾಜ, ಹಿಂದೆ ಇರುವಂತಹ ಚಿತ್ರ ಹಿಂದೆ ಇದ್ದಂತಹ ರಾಜ ಮತ್ತು ಈಗಿನ ರಾಜ. ಅದು ಬಿಟ್ಟರೆ ಅದಕ್ಕಿಂತ ನೆಕ್ಸ್ಟ್ ಹೈಯೆಸ್ಟ್ ಕರೆನ್ಸಿ ಅಂದರೆ 500 ಬಾತ್. ಅದಾದಮೇಲೆ ನಿಮಗೆ ಸಿಗಲಿದೆ 100 ಬಾತ್. ಇದು ಸಾಕಷ್ಟು ಜಾಸ್ತಿ ನೋಡ್ತೀರಾ. ಅದು ಬಿಟ್ಟರೆ 50 ಬಾತ್ ಕೂಡ ಇದೆ. ಬ್ಲೂ ಕಲರ್ ನೋಟು ನೆನ್ಬಿಟ್ಕೊಳ್ಳಿ. ಹಸಿರು ಕಲರು 20 ಬಾಟ್. ಇದು ಸ್ವಲ್ಪ ಪ್ಲಾಸ್ಟಿಕ್ ಫೀಲಿಂಗ್ ಇರುತ್ತೆ. ಸೊ ಇದು 20 ಬಾಟು. ಇಷ್ಟು ಕರೆನ್ಸಿಗಳು ನಿಮಗೆ ಇಲ್ಲಿ ಸಿಗುತ್ತೆ. ಅದು ಬಿಟ್ಟು ₹10 ಅಂದರೆ 10 ಬಾತ್ ಸಿಗುತ್ತೆ, 5 ಬಾತ್ ಸಿಗುತ್ತೆ, 2 ಬಾತು ಮತ್ತು 1 ಬಾತು. ಈ ಥರ ಚಿಲ್ಲರೆ ಕೂಡ ಸಿಗುತ್ತೆ. ಎಲ್ಲದನ್ನು ಹುಷಾರಾಗಿ ವಿಡ್ರಾ ಮಾಡಿಕೊಂಡು ಜೇಬ್ನಲ್ಲಿ ಇಟ್ಕೊಳ್ಳಿ. ಇನ್ನೊಂದು ಟೆಕ್ನಿಕ್ ಏನಪ್ಪ ಅಂದರೆ, ಭಾರತೀಯ ಜನರಿಗೆ ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾಡಬೇಕಾದ್ರೆ ಕಾರ್ಡು ಕೆಲವು ಸಲ ವರ್ಕ್ ಆಗದೇ ಇರ್ಬೋದು, ಕೈ ಕೊಡ್ಬೋದು, ಬ್ಯಾಂಕ್ನ ಸಮಸ್ಯೆ ಆಗ್ಬೋದು, ಏನು ಬೇಕೋ ಆಗ್ಬೋದು ಆನ್ಲೈನಲ್ಲಿ. ಅದಕ್ಕೆ ಸದಾ ಏನು ಮಾಡಿ ಅಂದರೆ, ಸ್ವಲ್ಪ ಹಣವನ್ನು ಡಾಲರ್ಸ್ ಮೂಲಕ ತಂದಿಟ್ಕೊಳ್ಳಿ. ನಾನು ಅಷ್ಟೇ ಸದಾ ಟ್ರಾವೆಲ್ ಮಾಡಬೇಕಾದ್ರೆ ಡಾಲರ್ಸ್ನ ಕ್ಯಾರಿ ಮಾಡೇ ಮಾಡ್ತೀನಿ. ಇದು $200 ಅಂದರೆ ಆಲ್ಮೋಸ್ಟು ನನ್ನ ಹತ್ರ ಇದೆ ₹16,500 ಕೈಯಲ್ಲಿದೆ. 17,000 ಅಂತ ಅಂದ್ಕೊಳ್ಳಿ. ಇದನ್ನು ಎಕ್ಸ್ಚೇಂಜು ಎಲ್ಲಿ ಬೇಕೋ ಮಾಡ್ಬೋದು. ಪ್ರಪಂಚದಲ್ಲಿ ಎಲ್ಲ ಕಡೆ ಡಾಲರ್ಗಳನ್ನು ಒಪ್ಕೊಳ್ಳೋದ್ರಿಂದ ಇದಕ್ಕೆ ಯಾವಾಗಲೂ ಒಳ್ಳೆ ರೇಟ್ ಸಿಗುತ್ತೆ. ಭಾರತೀಯ ಕರೆನ್ಸಿಗಿಂತ ಬೆಟರ್ ರೇಟ್ ಸಿಗುತ್ತೆ. ಬ್ಯಾಂಕ್ ATMನ ವಿಡ್ರಾ ಮಾಡ್ಕೊಳ್ಳೋದಾದರೆ ಇಂಟರ್ನ್ಯಾಷನಲ್ ಕಾರ್ಡ್, ನಿಯೋ ಗ್ಲೋಬಲ್ ಅಥವಾ ಯಾವುದಾದ್ರು ಇಂಟರ್ನ್ಯಾಷನಲ್ ಕಾರ್ಡ್, ಯಾವುದೇ ರೀತಿಯ ಚಾರ್ಜಸ್ ಆಗದೇ ಇರುವಂತಹ ಕಾರ್ಡನ್ನು ತೊಗೊಂಬಂದು ATMನಿಂದ ವಿಡ್ರಾ ಮಾಡ್ಕೊಳ್ಳಿ. ಎಮರ್ಜೆನ್ಸಿಗೆ ಡಾಲರ್ಸ್ ಕೂಡ ತಂದಿಟ್ಕೊಳ್ಳಿ. ಭಾರತೀಯ ಕರೆನ್ಸಿನ ತಂದು ಎಕ್ಸ್ಚೇಂಜ್ ಮಾಡ್ತೀರಾ ಅಂದರೆ ಬಹಳ ಕಮ್ಮಿ ರೇಟ್ ಸಿಗುತ್ತೆ. ಒಳ್ಳೆ ಐಡಿಯಾ ಅಲ್ಲ. ಬಟ್ ಎಲ್ಲ ಎಕ್ಸೆಸ್ ಕ್ಯಾಶ್ ಇತ್ತು, ಬ್ಲ್ಯಾಕ್ ಮನಿ ಇತ್ತು ಅಂದರೆ ಏನೋ ಪ್ಲ್ಯಾನ್ ಮಾಡ್ಕೊಂಡು ತಂದು ಉಡಾಯಿಸ್ಬೋದು. ಇದು ಕರೆನ್ಸಿ ವಿಚಾರ. ಪಾಸ್ಪೋರ್ಟ್ ಎಲ್ಲ ಸುರಕ್ಷಿತವಾಗಿ ಇಟ್ಕೊಳ್ಳಿ. ಕೈಯಲ್ಲಿ ಹಣ ಇದೆ, ಫೋನಲ್ಲಿ ಸಿಮ್ ಕಾರ್ಡ್ ಇದೆ, ಇನ್ನೇನು ಚಿಂತೆ ಇಲ್ಲ. ಈಗ ಇನ್ನೇನು ಹೊರಗೆ ಹೋಗೋಣ ಅಂತ ಅನ್ಕೋಬೇಕಾದಾಗ ಸ್ವಲ್ಪ ಹೊಟ್ಟೆ ಕೊಯ ಅಂತ ಇರುತ್ತೆ, ಅಥವಾ ಬಾಯಾರಿಕೆ ಆಗ್ತಾ ಇರುತ್ತೆ, ಕಾಫಿ ಕುಡಿಬೇಕು ಅಂತ ಆಸೆ ಆಗ್ತಾ ಇರುತ್ತೆ. ನಿಮ್ಮ ಸಮಯ ನೋಡ್ಕೊಳ್ಳಿ. ರಾತ್ರಿ ಬರ್ತಾ ಇದ್ದೀರಾ, ಬೆಳಗ್ಗೆ ಬರ್ತಾ ಇದ್ದೀರಾ, ಲ್ಯಾಂಡಿಂಗ್ ಟೈಮ್ ಏನು ಅನ್ನೋ ಪ್ರಕಾರ ಯಾವ ಕೆಫೆಯನ್ನು ಚೂಸ್ ಮಾಡಬೇಕು ಅಂತ ಹೇಳ್ತೀನಿ. ಈಗ ಸ್ವಲ್ಪ ಊಟ ತಿಂಡಿಯ ವ್ಯವಸ್ಥೆ ಹೇಗೆ ಮಾಡ್ಕೊಳ್ಳೋದು, ಅದಾದ ಮೇಲೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ವಿಷಯ ಏನೇನು ಮಾಡಬೇಕು ಅನ್ನೋದನ್ನು
ನಿಮಗೆ ಮುಂದೆ ತಿಳಿಸ್ತೀನಿ. ಫಸ್ಟು ಊಟ ತಿಂಡಿಯ ವ್ಯವಸ್ಥೆ. ಇಡೀ ಏರ್ಪೋರ್ಟಲ್ಲಿ ಎಲ್ಲೆಲ್ಲೂ ಕಾಫಿ ಶಾಪು, ಬೇಕರಿಗಳು, ಡೋನಟ್ ಶಾಪು ಪ್ರತಿಯೊಂದು ಸಿಗುತ್ತೆ, ಏನೋ ಚಿಂತೆ ಇಲ್ಲ. ಆದರೆ ನೀವೆಲ್ಲಿ ಹೋಗಬೇಕು? ಥಾಯ್ಲೆಂಡ್ ದೇಶದಲ್ಲಿ ಮುವಾಯ್ ಥಾಯ್ ಅನ್ನೋ ಒಂದು ಮಾರ್ಷಲ್ ಆರ್ಟು ಬಹಳ ಫೇಮಸ್ಸು. ಚೈನಲ್ಲಿ ಕುಂಫು, ಭಾರತ ದೇಶದಲ್ಲಿ ನಮ್ಮದೇ ಕಳರಿ ಪಯಟ್ಟು, ಜಪಾನಲ್ಲಿ ಸೂಮೋ ಮತ್ತು ಜೂಡೋ. ಅದೇ ಥರ ಥಾಯ್ಲೆಂಡ್ ದೇಶದಲ್ಲಿ ಮುವಾ ಥಾಯ್ ಅಂತ ಒಂದು ಆರ್ಟನ್ನು ಪ್ರಾಕ್ಟೀಸ್ ಮಾಡ್ತಾರೆ. ಅದನ್ನು ಸಾಕಷ್ಟು ಜಾಗಗಳಲ್ಲಿ ಓಪನ್ ಆಗಿ ಶೋಕೇಸ್ ಮಾಡ್ತಾರೆ. ಅದರ ಟಿಕೆಟ್ಸ್ನ ಮಾಡ್ತಾ ಇದ್ದಾರೆ. ಆ ಎಕ್ಸ್ಪೀರಿಯನ್ಸ್ ಕೂಡ ಚೆನ್ನಾಗಿರುತ್ತೆ, ಸಾಧ್ಯವಾದರೆ ಮಾಡಿ. ಏರ್ಪೋರ್ಟ್ ಒಳಗೆ ಹಾಸ್ಪಿಟಲ್ ಕೂಡ ಇದೆ. ಆದರೆ ಒಂದು ವಿಚಾರವನ್ನು ನೆನ್ಪಿಟ್ಕೊಳ್ಳಿ, ಥಾಯ್ಲೆಂಡಲ್ಲಿ ಹೆಲ್ತ್ ಕೇರ್ ಬಹಳ ಎಕ್ಸ್ಪೆನ್ಸಿವ್. ದೇಶಕ್ಕೆ ಬರೋ ಮುಂಚೆ ಹೆಲ್ತ್ ಇನ್ಶೂರೆನ್ಸನ್ನು ಮಾಡಿಸೋದನ್ನು ತಪ್ಪದೆ ಮರೀದೆ ಮಾಡಿಸ್ಕೊಳ್ಬೇಕು. ಇನ್ಶೂರೆನ್ಸ್ನ ತೊಗೊಂಡೇ ಬನ್ನಿ. ಅಟ್ಲೀಸ್ಟ್ $250,000 ತೊಗೊಂಬನ್ನಿ. ಸಾಕಷ್ಟು ಕಂಪ್ನಿಗಳು ಕೊಡ್ತಾ ಇದೆ. ಸೊ ಯಾವುದು ಅಂತ ನಾನು ಪರ್ಸನಲಿ ರೆಕಮೆಂಡ್ ಮಾಡಲ್ಲ. ನಿಮ್ಗೆ ಯಾವುದು ಬೆಸ್ಟ್ ಅನ್ಸುತ್ತೋ, ಯಾವುದು ಸರಿ ಅನ್ಸುತ್ತೋ ಆ ಒಂದು ಹೆಲ್ತ್ ಇನ್ಶೂರೆನ್ಸ್ನ ತೊಗೊಂಡು ಬನ್ನಿ. ಏರ್ಪೋರ್ಟಲ್ಲಿ ನಿಮಗೆ ಫಾರ್ಮಸಿ ಶಾಪ್ ಕೂಡ ಸಿಗುತ್ತೆ. ಏನಾದ್ರು ಮೆಡಿಸಿನ್ಸ್ ಬೇಕು ಎಮರ್ಜೆನ್ಸಿಗೆ ಅಂದರೆ ಇಲ್ಲೇ ಪರ್ಚೇಸ್ ಕೂಡ ಮಾಡ್ಬೋದು. ಏರ್ಪೋರ್ಟಲ್ಲೇ ಮಸಾಜ್ ಸೆಂಟರ್ ಕೂಡ ಇದೆ. ಆದರೆ ಇಲ್ಲೇ ಆತುರವಾಗಿ ಮಸಾಜ್ಗೆ ಹೋಗ್ಬೇಡಿ, ಸಿಕ್ಕಾಪಟ್ಟೆ ಬ್ಲೇಡ್ ಆಗ್ತಾರೆ. ಎಲ್ಲ ಕಡೆ ಚಾರ್ಜಿಂಗ್ ಪಾಯಿಂಟ್ಸ್ ಇದೆ. ಫೋನಲ್ಲಿ ಚಾರ್ಜ್ ಇಲ್ಲ ಅಂದರೆ ಚಾರ್ಜ್ ಮಾಡಿಕೊಂಡು ಮುನ್ನಡೆದಿ. ಇಲ್ಲೂ ಕೂಡ ಮ್ಯಾಕ್ಡೊನಾಲ್ಡ್ಸು, KFC ಎಲ್ಲ ರೀತಿಯ ಬ್ರ್ಯಾಂಡ್ಗಳಿದೆ. ಆದರೆ ನೆನಪಿರಲಿ, ಈ ಸೆಕ್ಷನಲ್ಲಿರುವಂತಹ ಊಟ ತಿಂಡಿಗಳೆಲ್ಲ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್. ಎಲ್ಲಿ ನಿಮಗೆ ಕಮ್ಮಿಗೆ ಸಿಗುತ್ತೆ ಅನ್ನೋದನ್ನು ಕೂಡ ಇವಾಗ ಮುಂದೆ ತೋರಿಸ್ತೀನಿ. ಪ್ರಪಂಚದ ಮೂಲೆಯಲ್ಲಿ ಸ್ನೇಹಿತರನ್ನ ಗಳಿಸಿರೋ ನನಗೆ ಥಾಯ್ಲೆಂಡ್ ದೇಶದಲ್ಲಿ ಕೂಡ ಒಬ್ಬ ಫೇವರೆಟ್ ಫ್ರೆಂಡ್ ಇದ್ದಾನೆ. ಅದು ಯಾರಪ್ಪ ಅಂದರೆ 7-Eleven. ಈ ಒಂದು ಸ್ನೇಹಿತ ಅಂಗಡಿಯ ರೂಪದಲ್ಲಿದ್ದಾನೆ. ಸೊ ಈ ಅಂಗಡಿ ನಮ್ಮ ಫೇವ್ರೇಟು. ನೋಡಿ, ಜನಗಳೆಲ್ಲ ಎಷ್ಟು ಫ್ರೆಂಡ್ಲಿ ಆಗಿರ್ತಾರೆ. ಸವಾದಿಖಾ, ಥ್ಯಾಂಕ್ ಯು, ಫುಲ್ ಶೇಕ್ ಹ್ಯಾಂಡ್ಸ್. ನೋಡಿ, ಎಲ್ಲ ಎಷ್ಟು ಜನ ಫ್ರೆಂಡ್ಲಿ ಆಗಿರ್ತಾರೆ. ಇದು ನನ್ನ ಥಾಯ್ಲೆಂಡ್ ದೇಶದ ಫೇವ್ರೆಟ್ ಸ್ಟೋರ್. ಯಾಕೆಂದರೆ ಏನು ಬೇಕಾದರೂ ಇಲ್ಲಿ ಸಿಗುತ್ತೆ ಅತ್ಯಂತ ಕಮ್ಮಿ ದರದಲ್ಲಿ. ಇಂಥದ್ದು ಸಿಗಲ್ಲ ಅನ್ನೋ ಮಾತೇ ಇಲ್ಲ. ಕಾಸ್ಮೆಟಿಕ್ಸ್ ಆಗ್ಬೋದು, ಬಿಯರ್ ಆಗ್ಬೋದು, ಚಿಪ್ಸ್ ಆಗ್ಬೋದು, ಕಾಫಿ ಆಗ್ಬೋದು, ಟೀ ಆಗ್ಬೋದು, ಊಟ ಆಗ್ಬೋದು, ತಿಂಡಿ ಆಗ್ಬೋದು, ನಿಮ್ಗೆ ಏನು ಬೇಕು ಗುರು ಎಲ್ಲ ಸಿಗುತ್ತೆ ಇಲ್ಲಿ. ನೋಡಿ, ಥಾಯ್ಲೆಂಡ್ ದೇಶದ ಅತ್ಯಂತ ಪಾಪ್ಯುಲರ್ ಆದ ಲಿಯೋ ಬಿಯರ್ ಕೂಡ ಇಲ್ಲಿದೆ. ಅದು ಬಿಟ್ಟರೆ ಎರಡನೇ ಪಾಪ್ಯುಲರ್ ಸಿಂಗಾ ಬಿಯರು. ಅದು ಬಿಟ್ಟರೆ ಇನ್ನೊಂದಿದೆ ಚಾಂಗ್ ಅಂದ್ಬಿಟ್ಟು. ಈ ಬಿಯರ್ ಕೂಡ ಇಲ್ಲಿ ಪಾಪ್ಯುಲರು. ನಿಮ್ಮ ಥಾಯ್ಲೆಂಡ್ ದೇಶದ ಟ್ರಿಪ್ಪನ್ನು ಚಿಲ್ಡ್ ಬಿಯರಿಂದ ಶುರು ಮಾಡಬೇಕು ಅಂತ ಆಸೆ ಪಟ್ಟವ್ರಿಗೆ 7-Eleven ಇಸ್ ದ ಪರ್ಫೆಕ್ಟ್ ಪ್ಲೇಸ್. ಅಥವಾ ಒಂಚೂರು ಬಾಯಾರಿಕೆ ಆಗ್ತದೆ, ಹಸುವಾಗ್ತದೆ ಅಂತ ಅನ್ಕೋತಾ ಇರೋರಿಗೆ ತಿಂಡಿ ಮತ್ತು ನೀರು ಅಥವಾ ಹಾಲು ಸಿಗುವಂತಹ ಜಾಗ ಕೂಡ ಇದ್ದಾನೆ. ಇಲ್ಲಿ ಏನೇನು ಸಿಗುತ್ತೆ ಅಂತ ಚಿಕ್ಕದಾಗಿ ಫಾಸ್ಟಾಗಿ ತೋರಿಸ್ತೀನಿ. ಈ ಜಾಗದಲ್ಲಿ ನಿಮಗೆ ಫ್ರೆಶ್ ಫ್ರೂಟ್ಸ್ ಸಿಗುತ್ತೆ. ಮಕ್ಕಳು ಬಂದ್ರೂ ಈ ಜಾಗದಲ್ಲಿ ನೀವು ಹಣ್ಣುಗಳನ್ನ ತೊಗೊಂಡು ಹೋಗ್ಬೋದು. ಅವ್ರಿಗೆ ಎಲ್ಲ ರೀತಿಯ ಹಣ್ಣುಗಳು ಸಿಗುತ್ತೆ. ಈ ಸೆಕ್ಷನಲ್ಲಿ ಬ್ರದರು ಬರ್ಗರ್ಸ್ ಮತ್ತು ಟೋಸ್ಟನ್ನ ಬೈ ಮಾಡ್ತಾ ಇದ್ದಾರೆ. ಈ ಕಡೆ ಸ್ಯಾಲಡ್ಗಳು ಸಿಗುತ್ತೆ, ಎಲ್ಲ ಫ್ರೆಶ್ ಆಗಿರುತ್ತೆ. ಥಾಯ್ಲೆಂಡ್ ದೇಶಕ್ಕೆ ಅದು 7-Eleven ಕಾಲಿಟ್ಟ ಮೇಲೆ ಹ್ಯಾಮ್ ಚೀಸ್ ಸ್ಯಾಂಡ್ವಿಚ್ ಅಥವಾ ಸ್ಯಾಂಡ್ವಿಚ್ ಇಲ್ಲಿಯ ಟೋಸ್ಟಿಗಳನ್ನು ಟ್ರೈ ಮಾಡೋದು ಮಸ್ಟ್. ಇಲ್ಲಿ ಸಿಗುತ್ತಲ್ಲ, ಈ ಎಲ್ಲ ಸ್ಯಾಂಡ್ವಿಚ್ಗಳು ಬಹಳ ಪಾಪ್ಯುಲರು. ಯಾವುದಾದ್ರು ಒಂದೊಂದು ತೊಗೊಂಡ್ರೆ ಅಲ್ಲಿ ಮುಂದ್ಗಡೆ ನಿಮಗೆ ಬಿಸಿ ಮಾಡಿಕೊಡ್ತಾರೆ. ಅದಾದಮೇಲೆ ಬಿಸಿ ಮಾಡಿಕೊಂಡು ಒಂದು ಚಿಲ್ಡ್ ಬಿಯರ್ ಅಥವಾ ಕೋಕ್ ಅಥವಾ ಕಾಫಿ ಅಥವಾ ಹಾಲು ಇಟ್ಕೊಂಡು ಎಂಜಾಯ್ ಮಾಡ್ಬೋದು. ಸೊ ನಿಮ್ಮ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಥವಾ ಯಾವುದೇ ಟೈಮಲ್ಲಿ ಹಸುವಾದಾಗ 7-Eleven ಈಸ್ ಯುವರ್ ಬೆಸ್ಟ್ ಫ್ರೆಂಡ್ ಥಾಯ್ಲೆಂಡ್ ದೇಶದಲ್ಲಿ. ಇಡೀ ಊರಲ್ಲಿ ಪ್ರತಿ 100 ಮೀಟರ್ಸ್ಗೆ ಒಂದು 7-Eleven ಸಿಗುತ್ತೆ. ಈ ಒಂದು ಸೆಕ್ಷನಲ್ಲಿ ರೆಡಿ ಟು ಈಟ್ ಮೀಲ್ಸ್ ಇಟ್ಟಿದ್ದಾರೆ. ಎಲ್ಲ ರೀತಿಯ ಊಟ ತಿಂಡಿಗಳು, ಫ್ರೈಡ್ ರೈಸು, ಎಗ್ ಫ್ರೈಡ್ ರೈಸ್, ಚಿಕನ್ ಫ್ರೈಡ್ ರೈಸ್, ಕ್ರ್ಯಾಬ್ ಫ್ರೈಡ್ ರೈಸ್ ಎಲ್ಲದನ್ನು ತೊಗೊಂಡು ಅಲ್ಲಿ ಬಿಸಿ ಮಾಡಿಸ್ಕೋಬೋದು. ಈ ಸೆಕ್ಷನಲ್ಲಿ ರೆಡಿ ಟು ಈಟ್ ನೂಡಲ್ಸ್ ಇದೆ. ಇದನ್ನು ಕೂಡ ಬಿಸಿ ಮಾಡಿಸ್ಕೊಂಡು ಇಲ್ಲೇ ತಿನ್ಬೋದು. ನಿಮ್ಮ ಟ್ರಿಪ್ಗೆ ಮಾಸ್ಕ್ ಬೇಕಾದರೂ ಇಲ್ಲಿ ತೊಗೋಬೋದು, ಕಾಸ್ಮೆಟಿಕ್ಸ್ ಬೇಕಾದ್ರೂ ಇಲ್ಲಿ ತೊಗೋಬೋದು. ನೋಡಿ, ಎಲ್ಲ ಟ್ರಾವೆಲರ್ ಪ್ಯಾಕ್ ಕಾಸ್ಮೆಟಿಕ್ಸ್ನ ಕೂಡ ಇಲ್ಲಿ ಜೋಡಿಸಿರ್ತಾರೆ. ಸನ್ಸ್ಕ್ರೀನ್ಗಳನ್ನ ಕೂಡ ಇಟ್ಟಿರ್ತಾರೆ. ಆದರೆ ಒಂದು ವಿಷಯನ ಜ್ಞಾಪಕ ಇಟ್ಕೊಳ್ಳಿ, 7-Elevenನಲ್ಲಿ 200 ಬಾತ್ಗೆ ಹೆಚ್ಚಾಗಿ ಟ್ರಾನ್ಸಾಕ್ಷನ್ ಮಾಡಿದ್ರೆ ಮಾತ್ರ ನಿಮ್ಮ ಕಾರ್ಡನ್ನು ಆಕ್ಸೆಪ್ಟ್ ಮಾಡ್ತಾರೆ, ಇಲ್ಲ ಕ್ಯಾಶನ್ನು ಮಾತ್ರ ಕೊಡಬೇಕು. ಇಲ್ಲಿಯ ಬಟರ್ ಟೋಸ್ಟ್ ಕೂಡ ಬಹಳ ರುಚಿಯಾಗಿರುತ್ತೆ, ಟ್ರೈ ಮಾಡಿ. ಇದು ಹಾಲು ಮತ್ತು ಮೊಸರಿನ ಸೆಕ್ಷನ್ನು. ನನ್ನ ಫೇವ್ರೇಟ್ ಹಾಲು ಇಲ್ಲಿ ಮೇಜಿ, ಅದು ಚಾಕ್ಲೇಟ್ ಫ್ಲೇವರ್ ಬಹಳ ಇಷ್ಟ ಆಗುತ್ತೆ. ಇದನ್ನು ತೊಗೋಬೋದು. ಮಕ್ಕಳಿಗೆ ಬನಾನಾ ಫ್ಲೇವರ್ ಮತ್ತು ಸ್ಟ್ರಾಬೆರಿ ಫ್ಲೇವರ್ ಇಷ್ಟ ಆಗುತ್ತೆ ಅಂದರೆ ಇದು ತೊಗೋಬೋದು. ಇದು ದೊಡ್ಡ ಸೈಜು, ಚಿಕ್ಕ ಸೈಜು, 2 ಸೈಜಲ್ಲೂ ಬರುತ್ತೆ. ಮಸ್ಟ್ ಟ್ರೈ. ಫೈನಲಿ ಇದು ಡೆಸರ್ಟ್ ಸೆಕ್ಷನ್ನು. ಸಿಹಿ ತಿಂಡಿಗಳು ಮತ್ತು ಬೇರೆ ಕೇಕ್ಗಳನ್ನ ಇಟ್ಟಿರ್ತಾರೆ. ಇಲ್ಲಿ ನೋಡ್ಬೋದು ನೀವು, ಬೇರೆ ಕೇಕು, ಸಿಹಿ ತಿಂಡಿಗಳೆಲ್ಲ ಸಿಗುತ್ತೆ. ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಕ್ವಾಲಿಟಿ ಇರುತ್ತೆ. ಇವ್ರದ್ದು ಕಾಫಿ ಶಾಪ್ ಕೂಡ ಇದೆ. ಫ್ರೆಶ್ ಕಾಫಿ ಮತ್ತು ಮಿಲ್ಕ್ ಶೇಕ್ ಕೂಡ ಎಲ್ಲ ಮಾಡಿಕೊಡ್ತಾರೆ. ನೀವು ತಗೊಳ್ಳೋಂತಹ ನೂಡಲ್ಸ್ನ ಇಲ್ಲೇ ಬಿಸಿನೀರು ಬಳಕೆ ಮಾಡಿ ರೆಡಿ ಮಾಡ್ಕೋಬೋದು. ಈಗ ಮೇಡಮ್ ಮಾಡ್ಕೋತಾರೆ ನೋಡಿ.
ಸೊ ಏರ್ ಹೋಸ್ಟೆಸ್ಗಳು ಕೂಡ ಇಲ್ಲಿಗೆ ಬರ್ತಾರೆ ಎಲ್ಲರೂ ತಿನ್ನೋದಕ್ಕೆ. ಸದ್ಯಕ್ಕೆ ಗಂಟ್ಲು ಸರಿ ಇಲ್ಲದೆ ಇರೋದ್ರಿಂದ ಬಿಸಿ ಕಾಫಿ ತೊಗೊಂಡಿದ್ದೀನಿ. ಚಿಲ್ಡ್ ಬಿಯರು ಇಲ್ಲ, ಕೋಲ್ಡ್ ಕಾಫಿನೂ ಇಲ್ಲ. ಇದೇ ಅಂಗಡಿಲಿ ನಿಮಗೆ ಎಲ್ಲ ರೀತಿಯ ಪ್ರೊಟೆಕ್ಷನ್ ಕೂಡ ಸಿಗುತ್ತೆ. ಹಾಗೆ ಎಲ್ಲ ರೀತಿಯ ಸಾರಾಯಿ, ವಿಸ್ಕಿ ಎಲ್ಲ ಬ್ರ್ಯಾಂಡು ಸಿಗುತ್ತೆ, ಇಲ್ಲೇ ಪರ್ಚೇಸ್ ಮಾಡ್ಬೋದು. ಒಂದು ವಾಟರ್ ಬಾಟ್ಲು ತೊಗೊಂಡೆ, ಒಂದು ಆರೆಂಜ್ ಹಣ್ಣು ತೊಗೊಂಡೆ, ಒಂದು ಕಾಫಿ ತೊಗೊಂಡೆ. 78 ಬಾತ್ ಆಯಿತು. ಸಿಕ್ಕಾಪಟ್ಟೆ ಕಾಯಿ ಇತ್ತು, ಎಲ್ಲ ಕೊಟ್ಬಿಟ್ಟೆ. ನೀವು ಇದೇ ರೀತಿ ಏನಾದ್ರು ಸಣ್ಣ ಪುಟ್ಟ ತಿಂಡಿ ಕಾಫಿ ತೊಗೊಂಡು ಅದರ ಎದುರುಗಡೆನೆ ಕೂತ್ಕೊಂಡು ಸೇವಿಸಿ ಅದರ ನಂತರ ಇಲ್ಲಿಂದ ಆಚೆ ಹೋಗುವಂತಹ ಮಾರ್ಗವನ್ನು ಹೇಳ್ತೀನಿ. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಆಗ್ಬೋದು, ಪ್ರೈವೇಟ್ ಟ್ಯಾಕ್ಸಿ ಆಗ್ಬೋದು, ಎಲ್ಲ ಆಪ್ಷನ್ಸು ಓಪನ್ ಇದೆ. ಕಾಫಿ ಆಯಿತು, ತಿಂಡಿ ಆಯಿತು, ತೀರ್ಥ ಆಯಿತು. ಮುಂದೇನು ನೀವು ಬುಕ್ ಮಾಡುವಂತಹ ಹಾಸ್ಟೆಲ್ ಆಗ್ಬೋದು, ಹೋಟೆಲ್ ಆಗ್ಬೋದು, ಅಥವಾ Airbnb ಆಗ್ಬೋದು, ಇಲ್ಲಿಂದ ಹೇಗೆ ಹೋಗಬೇಕು ಅಂತ ತೋರಿಸ್ತೀನಿ ನಿಮಗೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ಮೂಲಕ. ಎಲ್ಲ ಕಡೆ ಈ ಥರ ಎಸ್ಕಲೇಟರ್ಸ್ ಇರುತ್ತೆ, ಆ ಕಡೆ ಈ ಕಡೆ ಚೆನ್ನಾಗಿರುತ್ತೆ ಹೋಗೋದಕ್ಕೆ. ಈಗ ನಾವು ಬಂದು ತಲುಪಿದ್ದೀವಿ ಲೆವೆಲ್ 1ಗೆ ಅಥವಾ B ಫ್ಲೋರ್ಗೆ. ಇಲ್ಲಿ ಹೇಗೆ ನ್ಯಾವಿಗೇಟ್ ಮಾಡಬೇಕು ಅಂತ ನಿಮಗೆ ತಿಳಿಸ್ಕೊಡ್ತೀನಿ, ಬನ್ನಿ. ಸೊ ಅಲ್ಲಿಂದ ಈಗ ನಾವು ಬಂದಿದ್ದೀವಿ ಇಲ್ಲಿಗೆ. ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಆಪ್ಷನ್ನ ತೋರಿಸೋ ಮುಂಚೆ ಇಲ್ಲಿ ಇನ್ನೊಂದು ಮ್ಯಾಜಿಕ್ ಫುಡ್ ಪಾಯಿಂಟ್ ಅಂತ ಇದೆ ಕೆಳಗಡೆ 1ನಲ್ಲಿ. ಇಲ್ಲಿ ನಿಮಗೆ ಫ್ರೆಶ್ ಊಟ ತಿಂಡಿ ಬಹಳ ಕಮ್ಮಿ ದರದಲ್ಲಿ ಸಿಗುತ್ತೆ. ಮೇಲ್ಗಡೆ ರೆಸ್ಟೋರೆಂಟ್ಸಲ್ಲಿ 250-300 ಬಾತಿಗೆ ಸಿಗುವಂತಹ ಊಟ ತಿಂಡಿಗಳು ಇಲ್ಲಿ ಕೇವಲ 60 ಬಾತಿಗೆ ಸಿಗುತ್ತೆ. ಹಾಗೆ ನೀವು ಇಲ್ಲಿಂದ ಡೈರೆಕ್ಟಾಗಿ ಪಟಾಯಾಗಿ ಹೋಗಬೇಕು ಬಸ್ಸಲ್ಲಿ ಇರೋದಾದರೆ, ಅಥವಾ ಹೂ ಹಿನ್ ಅಂತ ಇನ್ನೊಂದು ಜಾಗಕ್ಕೆ ಹೋಗಬೇಕು ಅಂತಿದ್ರೆ ಇಲ್ಲೇ ಡೈರೆಕ್ಟಾಗಿ ಬಸ್ ಟಿಕೆಟ್ನ ಬುಕ್ ಮಾಡಿಕೊಂಡು ನೀವು ಪಟಾಯಾಗಿ ಹೋಗ್ಬೋದು. ಇಲ್ಲಿ ಪಟಾಯಾಗಿ ಹೋಗೋದಕ್ಕೆ ಕ್ಯಾಶ್ ಓನ್ಲಿ, ಕ್ಯಾಶ್ ಮಾತ್ರ ಕೊಡಬೇಕು. 190 ಬಾತ್. ಸೊ 190 ಬಾತ್ ಚಾರ್ಜ್ ಮಾಡ್ತಾರೆ ಪಟಾಯಾಗಿ ಹೋಗೋದಕ್ಕೆ. ನೆಕ್ಸ್ಟ್ ಬಸ್ 6 ಗಂಟೆಗಿದೆ. ಪ್ರತಿಯೊಂದು 1 hour 2 hours ಒಂದೊಂದು ಬಸ್ ಇರುತ್ತೆ. ಅದು ಬಿಟ್ಟು ಬೇರೆ ಬೇರೆ ಐಲ್ಯಾಂಡ್ಸ್ ಇದೆ, ಕೌಚ್ ಹ್ಯಾಂಗ್ ಮತ್ತು ಕೋಹೂಡ್ ಅಂದ್ಬಿಟ್ಟು, ಅಲ್ಲಿಗೆ ಹೋಗೋದಕ್ಕೆ ಇಲ್ಲಿಂದ ಡೈರೆಕ್ಟಾಗಿ ಹೋಗ್ಬೋದು. ಈ ಥರ ಸಾಕಷ್ಟು ಸುಂದರವಾದ ಐಲ್ಯಾಂಡ್ಗಳಿವೆ. ನಿಮಗೆ ನಾರ್ಮಲ್ ಟ್ರಿಪ್ಗಳು ಬೇಡ, ಬ್ಯಾಂಕಾಕ್ ಥೈಲ್ಯಾಂಡ್ದು ಅಂದರೆ ಈ ಥರ ಐಲ್ಯಾಂಡ್ಗಳಿಗೆ ಹೋದರೆ ಸಖತ್ ಮಜಾ ಸಿಗುತ್ತೆ. ಇದನ್ನು ಕೂಡ ನೀವು ಟ್ರೈ ಮಾಡ್ಬೋದು. ಇದ್ರ ಬಗ್ಗೆ ರಿಸರ್ಚ್ ಮಾಡಿಕೊಂಡು ಬನ್ನಿ. ಊರಲ್ಲಿರೋ ಕೋಳಿಗಳೆಲ್ಲ ಇವನ ಹತ್ರನೇ ಇದೆ. ಕೋಳಿಗಳಿಗೆ ಎಷ್ಟು ರೀತಿ ಚಟ್ನಿ ಇಟ್ಟಿದ್ದಾರೆ ನೋಡ್ರಿ. ವೆಜಿಟೇರಿಯನ್ಸ್ಗಳಿಗೆ ಎಲ್ಲ ಕಡೆನೂ ಹಣ್ಣುಗಳು ಸಿಗುತ್ತೆ. ಹಾಗೆ ವೆಜ್ ಫ್ರೈಡ್ ರೈಸ್ ಕೂಡ ಆರ್ಡರ್ ಮಾಡ್ಬೋದು. ಕರೆಕ್ಟಾಗಿ ಕೇಳಿಕೊಂಡ್ರೆ ವೆಜಿಟೇರಿಯನ್ ಆಪ್ಷನ್ಸ್ ಕೂಡ ಸಾಕಷ್ಟಿವೆ. ಇಲ್ಲೂ ಒಳಗೆ ಬಾರ್ ಇದೆ, ಇಲ್ಲೇ ಬಿಯರು, ಜ್ಯೂಸೀಸ್ ಎಲ್ಲ ಕೊಡ್ತಾರೆ. ಕುಡ್ಕೊಂಡು ಇಲ್ಲಿಂದ ಆಚೆ ನೀವು ಟ್ಯಾಕ್ಸಿ ಅಥವಾ ಬಸ್ನ ತೊಗೊಳೋದಕ್ಕೆ ಹೋಗ್ಬೋದು. ಈಗ ಅಫಿಷಿಯಲ್ ಆಗಿ ಬ್ಯಾಂಕಾಕ್ ನಗರಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದೀವಿ. ನೀವೆಲ್ಲ ಆಚೆ ಬಂದ್ರಿ ಅಂತ ಅಂದ್ಕೊಳ್ಳೋಣ. ಆಚೆ ಬರ್ತಿದ್ದಂಗೆ ನಿಮಗೆ ಇಲ್ಲಿ ಟ್ಯಾಕ್ಸಿ ಸ್ಟ್ಯಾಂಡ್ ಸಿಗುತ್ತೆ. ಮೇಲೆ ಕೂಡ ಟ್ಯಾಕ್ಸಿ ಸ್ಟ್ಯಾಂಡ್ ಇದೆ. ಆದರೆ ಲೆವೆಲ್ 1ಗೆ ಬಂದು ಟ್ಯಾಕ್ಸಿ ಸ್ಟ್ಯಾಂಡ್ ತೊಗೊಂಡ್ರೆ ನಿಮಗೆ ಬಹಳ ಈಸಿ, ಜಾಸ್ತಿ ಜನ ಇರಲ್ಲ. ಟ್ಯಾಕ್ಸಿಯನ್ನು ತೊಗೊಳ್ಳೋ ವಿಧಾನ ಹೇಳ್ಕೊಡ್ತೀನಿ. ಇಲ್ಲಿ ಮಷೀನ್ಗಳಿರುತ್ತೆ. ಆ ಮಷೀನಲ್ಲಿ ಒಂದು ಟಿಕೆಟ್ ತೊಗೋಬೇಕು. ಟಿಕೆಟ್ ತೊಗೊಂಡ ನಂತರ ಇಲ್ಲಿ ಟ್ಯಾಕ್ಸಿಗಳು ನಿಂತಿವೆಲ್ಲ, ಅಲ್ಲಿ ಕೌಂಟ್ರ್ಗಳಿರುತ್ತೆ. ನಿಮ್ಮ ನಂಬರ್ ಯಾವುದ್ರಲ್ಲಿರುತ್ತೋ ಆ ಟ್ಯಾಕ್ಸಿ ನಿಮ್ಮದು ಅಂತ ಮೀಟ್ರ್ ಹಾಕ್ತಾರೆ. ಸ್ವಲ್ಪ ನೋಡ್ಕೊಂಡು ಹುಷಾರಾಗಿರಿ. ಸ್ಕ್ಯಾಮ್ಸ್ ಜಾಸ್ತಿ ಮಾಡಲ್ಲ ಈ ಥರ ಟ್ಯಾಕ್ಸಿಲಿ ಯೂಶ್ವಲಿ, ಬಟ್ ಸ್ಟಿಲ್ ಹುಷಾರಾಗಿರಿ. ಸೊ ಅವರು ನಿಮಗೆ ಬೇಕಾದ ಜಾಗಕ್ಕೆ ಕರ್ಕೊಂಡೋಗಿ ಬಿಡ್ತಾರೆ. ಅದು ಬಿಟ್ಟರೆ ನಿಮಗೆ ಎಕ್ಸ್ಪ್ರೆಸ್ ಬಸ್ ಸ್ಟಾಪ್ ಕೂಡ ಇದೆ. ಹೈವೇ ಮೂಲಕ ಕರ್ಕೊಂಡೋಗುವಂಥ ಬಸ್ ಸ್ಟಾಪು. ಇದು 60 ಬಾತ್ ಪರ್ ಪರ್ಸನ್ಗೆ. ಈ ರೀತಿ ಸುವರ್ಣಭೂಮಿ ಏರ್ಪೋರ್ಟಿಂದ ನೀವು ಬೇರೆ ಬೇರೆ ಊರುಗಳ ಜಾಗಗಳು, ಬ್ಯಾಂಕಾಕಲ್ಲಿ ಬೇರೆ ಬೇರೆ ಊರಿನ ಜಾಗಕ್ಕೆ ಹೋಗ್ಬೋದು. ನೋಡಿ, ಇದು ಕಾಣಿಸ್ತಾ ಇಲ್ಲ, ಈ ಥರ ಕೆಂಪು ಬಸ್ ಕೂಡ ಸಿಗುತ್ತೆ ನಿಮಗೆ. ಇದು ಕೇವಲ 60 ಬಾತ್ ಅಂದರೆ 120 ರೂಪಾಯಿ. ಇದೆಲ್ಲಿ ಸಿಗುತ್ತಪ್ಪ ಅಂದರೆ S1 ಹತ್ರ ಸಿಗುತ್ತೆ. ಅಲ್ಲಿ ಹೋಗಿ ತೋರಿಸೋಕ್ಕೆ ಟ್ರೈ ಮಾಡ್ತೀನಿ. ಪಬ್ಲಿಕ್ ಟ್ಯಾಕ್ಸಿಗೆ ಈ ಥರ ಹೋಗಿ ಕ್ಯೂ ಅಲ್ಲಿ ನಿಂತ್ಕೋಬೇಕು. ಅಲ್ಲಿ ಮುಂದೆ ಟಿಕೆಟಿಂಗ್ ಕೌಂಟರ್ ಸಿಗುತ್ತೆ ನಿಮಗೆ. 3-2 ಇದ್ದರೆ ರೆಗ್ಯುಲರ್ ಟ್ಯಾಕ್ಸಿ ತೊಗೊಳ್ಳಿ, ಜಾಸ್ತಿ ಜನ ಇದ್ದರೆ ಲಾರ್ಜ್ ಟ್ಯಾಕ್ಸಿ ತೊಗೊಳ್ಳಿ, ಇನೋವಾ ಸಿಗುತ್ತೆ. ಇಲ್ಲಿ ಬರಬೇಕು. ಈ ಕೌಂಟ್ರಲ್ಲಿ ನೀವು ನೋಂದಾಯಿಸ್ಕೊಂಡ್ರೆ ನಿಮಗೆ ಸ್ಲಾಟ್ ಅಲಾಟ್ ಆಗುತ್ತೆ. ಇಲ್ಲಿ ಟಿಕೆಟ್ ತೊಗೊಂಡು ನೋಡಿ, ಗೆಟ್ ಟಿಕೆಟ್ ತೊಗೊಂಡ್ರೆ ಅಲಾಟ್ ಮಾಡ್ತಾರೆ ನಿಮಗೆ ಸ್ಲಾಟು. ಈ ಸ್ಲಾಟ್ ನೋಡಿಕೊಂಡು ಆ ಸ್ಲಾಟ್ ಹತ್ರ ಹೋಗಬೇಕು. ನೋಡಿ, ಇಲ್ಲಿ ಹೆಲ್ಪ್ ಮಾಡೋದಕ್ಕೆ ಕೂಡ ಮೇಡಮ್ ಇದ್ದಾರೆ. ವಾಟ್ ಈಸ್ ಯುವರ್ ನೇಮ್ ಮೇಡಮ್? Nan. You are beautiful. Where are you going? Me, I'm doing YouTube video. Later I go. Okay, madam. I'm helping information. Okay. Thank you, madam. Kapong khap. ค่ะขอบคุณค่ะ Sir, where you going, sir? ಈ ಥರ ಕ್ಯೂ ಅಲ್ಲಿ ನಿಂತ್ಕೋಬೇಕು. ಟಿಕೆಟ್ ತೊಗೊಂಡು ಇಲ್ಲಿಂದ ಸೀದಾ ನೀವು ಇರುವಂತಹ ಕೌಂಟರ್ಸ್ಗೆ, ಯಾವ ಕೌಂಟರ್ ನಿಮ್ಗೆ ಅಲಾಟ್ ಆಗುತ್ತೋ ಆ ಕೌಂಟರ್ಗೆ ಹೋಗಬೇಕು.
ನಿಮಗೇನು ಹಿಂದೆ ಕಾಣಿಸ್ತವೆ ಅವೆಲ್ಲ ಪಟಾಯಿಗೆ ಹೋಗ್ತಾರಂತಹ ಬಸ್ಗಳು. ಹಾಗೆ ಬೇರೆ ಬೇರೆ ಪಬ್ಲಿಕ್ ಬಸ್ಗಳು ಆ ಒಂದು ಪ್ರಾಂತ್ಯದಲ್ಲಿ ನಿಂತ್ಕೊಳ್ತವೆ. ನಿಮ್ಮ ಜಾಗದ ಅನುಸಾರವಾಗಿ ಆ ಒಂದು ಬಸ್ಸನ್ನು ತೊಗೊಂಡು ಹೋಗ್ಬೋದು, ಅಥವಾ ಟ್ಯಾಕ್ಸಿ ಬೇಕು ಅಂದರೆ ಟ್ಯಾಕ್ಸಿ ತೊಗೊಂಡು ಹೋಗ್ಬೋದು. ಈಗ ರೈಲಿನ ಮೂಲಕ, ಅಂಡರ್ಗ್ರೌಂಡ್ ಮೆಟ್ರೋ ಮೂಲಕ ಹೇಗೆ ಸಿಟಿಯನ್ನು ಸೇರಬೇಕು ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತೀನಿ ಬನ್ನಿ. ಇದಕ್ಕೆ ನೀವು ಮಾಡಬೇಕಾಗಿರೋದು ಏರ್ಪೋರ್ಟ್ ರೈಲ್ ಲಿಂಕನ್ನು ತಗೋಬೇಕು. ಸಾಕಷ್ಟು ವಿಷಯಗಳನ್ನು ಕವರ್ ಮಾಡುವಂತಹ ಪ್ರಯತ್ನ ಪಡ್ತಾ ಇದ್ದೀನಿ. ಆದರೂ ಮನಸ್ಸಲ್ಲಿ ನೂರಾರು ಹೊಸ ಪ್ರಶ್ನೆಗಳು ಪ್ರತಿಯೊಂದು ಪ್ರವಾಸದಲ್ಲೂ ಬಂದೇ ಬರುತ್ತೆ. ಏನೇ ಬಂದರೂ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸಾಧ್ಯವಾದರೆ ನಾವು ಉತ್ತರ ಕೊಡ್ತೀನಿ, ಅಥವಾ ಬೇರೆ ಪ್ರವಾಸಿಗರು ನನಗಿಂತ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇರೋರು ಕೂಡ ಇರ್ತಾರೆ, ಗ್ಲೋಬಲ್ ಕನ್ನಡಿಗರು, ಅವರು ನಿಮಗೆ ಉತ್ತರ ಕೊಡ್ತಾರೆ. ಯಾವುದೋ ಒಂದು ರೀತಿ ನಿಮ್ಮ ಪ್ರವಾಸ ಸುಗಮ ಆದರೆ ನಮಗೆ ಅಷ್ಟೇ ಖುಷಿ. ಕನ್ನಡಿಗರು ಪ್ರಪಂಚವನ್ನು ಸುತ್ತಬೇಕು, ಅದು ತಮ್ಮ ಫಸ್ಟ್ ಫೇವ್ರೆಟ್ ಡೆಸ್ಟಿನೇಷನ್ ಆದ ಥೈಲ್ಯಾಂಡ್ನ ಬ್ಯಾಂಕಾಕ್ನಂತೂ ಕರೆಕ್ಟಾಗಿ ಸುತ್ತಬೇಕು ಅನ್ನೋದು ನಮ್ಮ ಆಸೆ. ಈಗ ಎಲ್ಲದಕ್ಕಿಂತ ಕೆಳಗಡೆ ಫ್ಲೋರ್ಗೆ ಬಂದಿದ್ದೀವಿ ಏರ್ಪೋರ್ಟ್ ರೈಲ್ ಲಿಂಕ್ನ ತಗೊಳ್ಳೋದಕ್ಕೆ. ಬ್ಯಾಂಕಾಕ್ ನಗರದಲ್ಲಿ 2 ರೀತಿಯ ಸಾರ್ವಜನಿಕ ಮೆಟ್ರೋ ಇದೆ. ಒಂದು MRT, ಇನ್ನೊಂದು BTS. MRT ಅಂದರೆ ಭೂಮಿಯ ಕೆಳಗಡೆ ಅಂಡರ್ಗ್ರೌಂಡಲ್ಲಿ ಹೋಗುವಂತಹ ಸರ್ವಿಸು MRT. BTS ಅಂದರೆ ಎಲಿವೇಟೆಡ್ ಲೈನ್ಸು, ನಮ್ಮ ಮೆಟ್ರೋ ಪಿಲ್ಲರಲ್ಲಿ ಮೇಲ್ಗಡೆ ಹೋಗ್ತಲ್ಲ ಆ ಥರ ಟ್ರೈನ್ಗಳನ್ನ ಇಲ್ಲಿ BTS ಅಂತ ಕರೀತಾರೆ. ಈಗ ಸದ್ಯಕ್ಕೆ ನಾವು ಹೋಗ್ತಾ ಇರೋದು MRTಗೆ, ಎಕ್ಸ್ಪ್ರೆಸ್ ಲೈನು. ಇಲ್ಲಿಂದ ಡೈರೆಕ್ಟಾಗಿ ಸಿಟಿಗೆ ಕೇವಲ 20 ನಿಮಿಷದಿಂದ ಅರ್ಧ ಗಂಟೆಯಲ್ಲಿ ರೀಚ್ ಆಗ್ಬೋದು. ಇದರ ಅಡ್ವಾಂಟೇಜ್ ಏನಪ್ಪ ಅಂದರೆ ನಿಮಗೆ ಟ್ರಾಫಿಕನ್ನು ಈಸಿಯಾಗಿ ಭೇದಿಸ್ಬೋದು. ಅದೇ ಟ್ಯಾಕ್ಸಿಲಿ ಅಥವಾ ಬಸ್ಸಲ್ಲಿ ಹೋದರೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಇರುತ್ತೆ ಡೇ ಟೈಮಲ್ಲಿ. ಇಲ್ಲಿ ಇನ್ಫಾರ್ಮೇಷನ್ ಸೆಂಟರ್ ಇದೆ, ಸುವರ್ಣಭೂಮಿ ಸ್ಟೇಷನ್ ಅಂತ ಕರೀತಾರೆ ಇದನ್ನು. ಇಲ್ಲಿಂದ ಎಲ್ಲೆಲ್ಲಿ ಹೋಗ್ಬೋದು ಅನ್ನೋದನ್ನು ಸಂಪೂರ್ಣವಾಗಿ ಮೆನ್ಷನ್ ಮಾಡಿದ್ದಾರೆ. ನಾನು ಮಕಾಸನ್ ಅನ್ನೋ ಒಂದು ಸ್ಟೇಷನ್ಗೆ ಹೋಗಬೇಕು. ಟಿಕೆಟ್ ತೊಗೊಳ್ಳೋದು ಬಹಳ ಸುಲಭವಾದ ಪ್ರಕ್ರಿಯೆ. ಕ್ಯಾಶ್ ಅಥವಾ ಕಾರ್ಡಿನ ಮೂಲಕ ಈ ಒಂದು ಟಿಕೆಟಿಂಗ್ ಕೌಂಟರ್ಸಲ್ಲಿ ಈಸಿಯಾಗಿ ತೊಗೋಬೋದು. ಸೊ ನೀವು ಡಿಸೈಡ್ ಮಾಡಬೇಕು ಎಲ್ಲಿ ನಿಮ್ಮ ಹೋಟೆಲ್ ಅಥವಾ ಹಾಸ್ಟೆಲ್ ಇದೆ, ಅದ್ರ ಪ್ರಕಾರ ಅಲ್ಲಿಗೆ ರೈಲ್ ಹೋಗುತ್ತೆ ಅನ್ನೋದು, MTS ಹೋಗುತ್ತೆ ಅಂತ ಗೊತ್ತಿದ್ರೆ ಮಾತ್ರ ಇಲ್ಲಿಗೆ ಬನ್ನಿ, ಇಲ್ಲಾಂದರೆ ಟ್ಯಾಕ್ಸಿ ತೊಗೊಳ್ಳಿ. ಬ್ಯಾಂಕಾಕಲ್ಲಿ ಎಲ್ಲಿ ಉಳಿಬೇಕು ಅನ್ನೋ ಪ್ರಶ್ನೆಗೆ 3 ಬಹಳ ಇಂಪಾರ್ಟೆಂಟ್ ಏರಿಯಾಸ್ ಇದೆ. ಒಂದು ಸುಕುಂಬಿತ್ ಯಾರಿಗೆ ಸೂಟ್ ಆಗುತ್ತೆ ಅಂದರೆ ಶಾಪಿಂಗ್ ಜಾಸ್ತಿ ಮಾಡೋರಿಗೆ, ಎಲೆಕ್ಟ್ರಾನಿಕ್ ಶಾಪಿಂಗ್ ಜಾಸ್ತಿ ಮಾಡೋರಿಗೆ, ಮಾಲ್ಗಳ ಹುಚ್ಚು ಅಥವಾ ಮಾಲ್ಗಳನ್ನ ಸುತ್ತಾಡಬೇಕು, ಒಳ್ಳೊಳ್ಳೆ ಮಾಲಲ್ಲಿ ನಾನು ಓಡಾಡಬೇಕು, ಊಟ ಮಾಡಬೇಕು, ಮತ್ತು ಒಂದು ಮಾಲಿಂದ ಇನ್ನೊಂದು ಮಾಲ್ಗೆ ಜರ್ನಿ ಮಾಡಬೇಕು. ಯಾಕಂದರೆ ಇಲ್ಲಿ ಸಿಕ್ಕಾಪಟ್ಟೆ ಮಾಲ್ಸ್ಗಳಿವೆ, ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಥಿಂಗ್ಸ್ ಇವೆ. ಸೊ ಆ ಥರ ಸಿಟಿ ಲೈಫ್ನ ನೋಡಬೇಕು, ಎಂಜಾಯ್ ಮಾಡಬೇಕು ಅನ್ನೋರಿಗೆ ಸುಕುಂಬಿತ್ ಕರೆಕ್ಟ್ ಏರಿಯಾ. ಕಾಸಾನ್ 2ನೇ ಜಾಗ, ನನ್ನ ಫೇವ್ರೆಟ್ ಪ್ಲೇಸು. ಕಾಸಾನಲ್ಲಿ ಏನಾಗುತ್ತೆ ಅಂದರೆ ಫುಲ್ಲು ಲೋಕಲ್ ನೈಟ್ ಲೈಫು. ಅಲ್ಲಿ ನಿಮಗೆ ನೋಡಿ, ಇಲ್ಲಿ ನಮ್ಮ ಆಡಿಯನ್ಸು, ಹಾಯ್, ಅವ್ರು ನನ್ನ ಆ ಹುಡುಗರು ನೋಡ್ತಾ ಇದ್ರು ಗುಬ್ಬಂತ, ಅದಕ್ಕೋಸ್ಕರ ಅವ್ರನ್ನ ತೋರಿಸಿದೆ. ಸೊ 2ನೇ ದಾರಿ ಕಾಸಾನ್ ರೋಡಲ್ಲಿ ಉಳಿಯೋದು. ಕಾಸಾನ್ ನನ್ನ ಫೇವ್ರೆಟ್ ಜಾಗ. ಅಲ್ಲಿ ಲೋಕಲ್ ಲೈಫು, ಕಾಸಾನ್ ರೋಡು ಮತ್ತು ಸ್ಟ್ರೀಟ್ ಫುಡ್ಗೆ ಅಮೇಝಿಂಗ್ ಪ್ಲೇಸು, ಮತ್ತು ಹಾಸ್ಟೆಲ್ಸು ಸಖತ್ತಾಗಿರುತ್ತೆ. ಯಂಗ್ ವೈಬ್ ಇದೆ, ಪಾರ್ಟಿ ಹಾಸ್ಟೆಲ್ಗಳು ಆ ಥರ. ಅದು ಬಿಟ್ಟು 3ನೇ ಜಾಗ ನಿಮಗೆ ಸೆಂಟರ್ ಆಫ್ ದ ಸಿಟಿ. ಅಲ್ಲೂ ಕೂಡ ನೀವು ಬುಕ್ ಮಾಡ್ಕೋಬೋದು. ಈ 3 ಜಾಗದಲ್ಲಿ ಎಲ್ಲಿ ಬೇಕೋ ಬುಕ್ ಮಾಡ್ಕೊಳ್ಳಿ. ತುಂಬ ಸಿಟಿ ಆಚೆ ಬುಕ್ ಮಾಡಿಕೊಂಡ್ರೆ ಸಿಟಿಗೆ ವಾಪಸ್ ಬರೋದು ಬಹಳ ಕಷ್ಟ ಆಗುತ್ತೆ. ಸೊ ಸುಕುಂಬಿತ್ ಅಥವಾ ಕಾಸಾನ್ ರೋಡ್ ಅಥವಾ ಸಿಟಿ ಸೆಂಟರ್, ಈ 3 ಜಾಗದಲ್ಲಿ ಬುಕ್ ಮಾಡ್ಕೊಳ್ಳಿ. ಯೂಶ್ವಲಿ ಜನರಲಿ ಟೂರ್ ಗ್ರೂಪ್ಸಲ್ಲಿ ಬರುವಂತಹ ಇಂಡಿಯನ್ಸು ಲಿಟಲ್ ಇಂಡಿಯಾ ಅಂತ ಇದೆ ಅಥವಾ ಇಂದಿರಾ ಮಾರ್ಕೆಟ್ ಅಂತ ಇದೆ, ಅಲ್ಲಿ ಬುಕ್ ಮಾಡ್ಕೋತಾರೆ. ಅಲ್ಲಿ ಅಡ್ವಾಂಟೇಜ್ ಏನಪ್ಪ ಅಂದರೆ ಇಂಡಿಯನ್ ರೆಸ್ಟೋರೆಂಟ್ ಸಿಗುತ್ತೆ, ಇಂಡಿಯನ್ ಊಟ ತಿಂಡಿ ಸಿಗುತ್ತೆ, ಮತ್ತು ಶಾಪಿಂಗಿಗೆ ತುಂಬ ಸುಲಭ ಆಗುತ್ತೆ. ಆದರೆ ಪ್ರಾಬ್ಲಮ್ ಏನಂದರೆ ಆ ಜಾಗ ಸಂಪೂರ್ಣವಾಗಿ ಇಂಡಿಯಾ ಅನಿಸುತ್ತೆ. ಅಲ್ಲೆಲ್ಲೂ ನೀವು ಫಾರಿನಿಗೆ ಬಂದಿದ್ದೀರಾ ಅಂತ ಅನ್ಸಲ್ಲ. ಸೊ ನನಗೆ ಹೆಂಗೆ ಅಂದರೆ, ನಾನು ಫಾರಿನ್ಗೆ ಹೋದರೆ ನಾನು ಫಾರಿನಲ್ಲಿ ಇದ್ದೀನಿ ಅನ್ನೋ ಫೀಲ್ ನನಗೆ ಸಿಗಬೇಕು. ಅದಕ್ಕೋಸ್ಕರ ನಾನು ಲೋಕಲ್ ಏರಿಯಾಸಲ್ಲಿ ಇಲ್ಲಿಯ ಜನಗಳು ಎಲ್ಲಿ ಉಳಿತಾರೋ ಅಥವಾ ಫಾರಿನರ್ಸ್ ಎಲ್ಲಿ ಉಳಿತಾರೋ ಅಲ್ಲಿ ಉಳಿಯೋಕ್ಕೆ ಇಷ್ಟಪಡ್ತೀನಿ. ಸೊ ಇಲ್ಲೂ ಬಂದು ನಾವು ಸಂಪೂರ್ಣವಾಗಿ ಇಂಡಿಯನ್ ಜಾಗದಲ್ಲೇ ಉಳಿದ್ರೆ ನಾವು ಹೊರ ದೇಶಕ್ಕೆ ಬಂದಿದ್ದೀವಿ ಅಂತ ಅನ್ಸೋದೇ ಇಲ್ಲ. ಬಟ್ ಸ್ಟಿಲ್ ಕೆಲವ್ರಿಗೆ ಪ್ರಿಫರೆನ್ಸ್ ಅದೇ ಥರ ಇರುತ್ತೆ. ಸೊ ಅಲ್ಲೂ ಕೂಡ ಉಳಿಬೋದು. ಈಗ ಟಿಕೆಟ್ ತೊಗೊಳ್ಳೋಣ ಬನ್ನಿ. ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಅಲ್ಲೂ ಕೂಡ ತೊಗೋಬೋದು ಟಿಕೆಟ್ಸ್ನ. ಇಲ್ಲಿ ಮಿಷನಲ್ಲಿ ಕೂಡ ತೊಗೋಬೋದು. ಇಂಗ್ಲೀಷ್ ಆಪ್ಷನ್ಸ್ ಇರುತ್ತೆ, ಥಾಯ್ ಆಪ್ಷನ್ಸ್ ಕೂಡ ಇರುತ್ತೆ. ನೋಡಿ ತೊಗೋತಾ ಇರೋ ಟಿಕೆಟ್ ಇವಾಗ 35 ಬಾತು. ನಂದು ಅದೇನೇ ಸ್ಟೇಷನು, ನನಗೂ 35 ಬಾತ್ ಆಗುತ್ತೆ ಇವಾಗ. ಸೊ ಇಂಗ್ಲೀಷ್ ಬಟನ್ನ ಚೂಸ್ ಮಾಡೋಣ. ಸುವರ್ಣಭೂಮಿ ಏರ್ಪೋರ್ಟಿಂದ ನಾವು ಹೋಗಬೇಕಾಗಿರೋದು ಮಕಸನ್ಗೆ. 1 ಟಿಕೆಟು 35 ಬಾತು. ಇಲ್ಲಿ ನೀವು ನಿಮ್ಮ ಹಣವನ್ನು ಹಾಕ್ಬೋದು. ನುಂಗ್ತು. ಇವಾಗ ವೆಯ್ಟ್ ಅಂತ ಹೇಳ್ತಾ ಇದೆ. ನನ್ನ ಟೋಕನ್ ಬಂತು. ಇಲ್ಲಿ ಚೇಂಜ್ ಬಂದುಬಿಡುತ್ತೆ. ಇವಾಗ ಚೇಂಜು ಬಂತು 15 ಬಾತು. ಸೊ ಟಿಕೆಟ್ ರೆಡಿ.
ನೋಡಿ, ಸ್ಟ್ರೇಟ್ ರೈಲ್ವೆ ಆಫ್ ಥೈಲ್ಯಾಂಡ್ ಅಂತ ಬರೆದಿದ್ದಾರೆ. ಹಿಂಗೆ ಹೋಗೋದು ಸೀದಾ. ಇಲ್ಲಿ ಹೋದರೆ ಸೇಮ್ ನಮ್ಮ ಮೆಟ್ರೋ ಸ್ಟೇಷನ್ ಥರನೇ ವೆಲ್ಕಮ್ ಟು ಬ್ಯಾಂಕಾಕ್. ಎಂಟ್ರಾದ್ವಿ ಸಿಟಿಗೆ ಏರ್ಪೋರ್ಟಿಂದ. ಸೊ ಇಲ್ಲಿಂದ ಇನ್ನೂ ಕೆಳಗಡೆ ಹೋಗಬೇಕು. ಅದೇ ಈ MRT ಸ್ಪೆಷಲ್ಲು, ಫುಲ್ ಅಂಡರ್ಗ್ರೌಂಡು. ನಿಮಗೆ ಗೊತ್ತೇ ಆಗಲ್ಲ ಟ್ರಾವೆಲ್ ಮಾಡೋದು, ಯಾವ ಟ್ರಾಫಿಕ್ಕು ಸಿಗಲ್ಲ ನಿಮಗೆ. ಈ ಒಂದು ಟಿಕೆಟ್ನ ಯಾವುದೇ ಕಾರಣಕ್ಕೂ ಕಳ್ಕೊಬೇಡಿ, ಮತ್ತು ಸ್ಟೇಷನಿಂದ ಹೊರಗೆ ಹೋಗೋದು ಭಾಳ ಭಾಳ ಕಷ್ಟ ಆಗುತ್ತೆ. ನಾವು ಬಂದು ತಲುಪಿದ್ವಿ ಸುವರ್ಣ ಭೂಮಿ MRT ಸ್ಟೇಷನ್ಗೆ. ಶಟ್ರ್ ಗಿಟೆಲ್ಲ ಹಾಕಿ ಫುಲ್ಲು ಪ್ರೊಟೆಕ್ಷನ್ ಮಾಡಿದ್ದಾರೆ. ಜನಗಳೆಲ್ಲ ಸಿಟಿಗೆ ಹೋಗೋದಕ್ಕೆ ಕಾಯ್ತಾ ಇದ್ದಾರೆ. ಎಲ್ಲರೂ ಸುಸ್ತಾಗಿರ್ತಾರೆ ಪ್ರವಾಸ ಮಾಡಿ, ಏರ್ಪೋರ್ಟಲ್ಲಿ ಕಾಲ ಕಳೆದು, ಇಮಿಗ್ರೇಷನ್ ಆಗಿ, ಕಸ್ಟಮ್ಸ್ ಆಗಿ, ಅದ್ರ ಮುಂಚೆ ಎಷ್ಟೋ ಗಂಟೆಗಳು ಫ್ಲೈಟಲ್ಲಿ ಕೂತಿದ್ದು. ಎಲ್ಲರೂ ಸುಸ್ತಾಗಿ ಹಾಸ್ಟೆಲ್ ಅಥವಾ ಹೋಟೆಲ್ಗೆ ಹೋಗಿ ರೆಸ್ಟ್ ಮಾಡೋಕ್ಕೆ ಮಡಲಿರ್ತಾರೆ. ಥಾಯ್ಲ್ಯಾಂಡ್ಗೆ ಎಂಟ್ರ್ ಆಗ್ತಾಯಿದ್ರೆ ಅಂದರೆ 2 ಮುಖ್ಯವಾದ ಥೈ ಭಾಷೆಯ ಪದಗಳನ್ನು ಕಲ್ತ್ಕೊಳ್ಳೇಬೇಕು. ಅದು ಫಸ್ಟು ಹಲೋ ಅನ್ನೋದಕ್ಕೆ ಸವಾದಿಕಾ ಅಂತಾರೆ, ಸವಾದಿಕಾ. ಥ್ಯಾಂಕ್ ಯು ಅನ್ನೋದಕ್ಕೆ ಖಾಪುಂಖಾ. ಸೊ ಈ 2 ಪದಗಳನ್ನ ಕಲ್ತ್ಕೊಂಡು ಮೆಟ್ರೋ ಒಳಗೆ ಕಾಲಿಡೋಣ. ಬ್ಯಾಂಕಾಕ್ ನಗರವನ್ನು ಸಿಕ್ಕಾಪಟ್ಟೆ ಎಂಜಾಯ್ ಮಾಡೋಣ. ನಮ್ಮ MRT ಅಂಡರ್ಗ್ರೌಂಡ್ ಟ್ರೈನ್ ಬಂದಿದೆ. ಸೊ ಟ್ರೈನ್ ಬರ್ತಿದ್ದಂಗೆ ನುಗ್ಗಬಾರ್ದು. ಒಳಗಿರೋ ಜನಗಳು ಫಸ್ಟು ಹೊರಗೆ ಬರ್ತಾರೆ. ಅದಾದಮೇಲೆ ಸೆಕ್ಯೂರಿಟಿ ಚೆಕ್ ಅಂತ ನಡೆಯುತ್ತೆ. ಸೆಕ್ಯೂರಿಟಿ ಚೆಕ್ನ ನಂತರನೇ ನೀವು ಒಳಗೆ ಹೋಗ್ಬೋದು. ನೋಡಿ, ಅದಕ್ಕೆ ಆಚೆ ಕಡೆ ಗಾರ್ಡ್ಸ್ ಎಲ್ಲ ನಿಂತಿದ್ದಾರೆ. ಈಗ ಡೋರ್ ಓಪನ್ ಆಗುತ್ತೆ. ಇದೇ ಲಾಸ್ಟ್ ಸ್ಟಾಪು ಒಳಗಿರೋರಿಗೆ. ಸೊ ಎಲ್ಲರೂ ಇಲ್ಲಿ ಇಳಿದೇ ಇಳಿತಾರೆ. ಟ್ರೈನ್ ಖಾಲಿ ಆದಮೇಲೆ ಒಂದ್ಸಲಿ ಒಳಗೆ ಸೆಕ್ಯೂರಿಟಿ ಹೋಗ್ಬಿಟ್ಟು ಚೆಕ್ ಮಾಡ್ತಾರೆ. ಏನೂ ತೊಂದರೆ ಇಲ್ಲ ಅಂತ ಕನ್ಫರ್ಮೇಷನ್ ಕೊಟ್ಟ ಮೇಲೆ ಅದಾದಮೇಲೆ ನಮ್ಮನ್ನು ಒಳಗೆ ಹೋಗೋಕ್ಕೆ ಬಿಡ್ತಾರೆ. ಇವಾಗ ಬರ್ತಾರಂಥ ಪ್ರಯಾಣಿಕರು ಈ ದೇಶದಿಂದ ಮತ್ತೆ ಬೇರೆ ದೇಶಕ್ಕೆ ಹೊರಡ್ತಾ ಇರೋಂಥವ್ರು, ಅಥವಾ ಇಲ್ಲಿಂದನೇ ಬೇರೆ ಬೇರೆ ಜಾಗಗಳಿಗೆ ಫ್ಲೈ ಮಾಡ್ತಾ ಇರೋರು. ಈ ಥರ ವೆಯ್ಟ್ ಮಾಡಬೇಕು 1-2 ನಿಮಿಷ. ಸೆಕ್ಯೂರಿಟಿ ಅವರೆಲ್ಲ ಒಳಗೆ ಹೋಗಿದ್ದಾರೆ. ಇವಾಗ ಇಲ್ಲೂ ಸಂಪೂರ್ಣವಾಗಿ ಏರ್ ಕಂಡೀಷನಿಂಗ್ ಇದೆ, ತಣ್ಣಗಿದೆ. ಆಚೆ ಕಡೆ ಸಿಕ್ಕಾಪಟ್ಟೆ ಸೆಕೆ ಇದೆ. ಈಗ ನಾನು ಸುವರ್ಣಭೂಮಿಯಿಂದ 1, 2, 3, 4, 5ನೇ ಸ್ಟಾಪ್ಗೆ ಇಳಿಬೇಕು. ಸೊ ಸೆಕ್ಯೂರಿಟಿ ಅವ್ರು ಕನ್ಫರ್ಮೇಷನ್ ಕೊಟ್ಟಿದ್ದಾರೆ. ಟ್ರೈನ್ ಒಳಗೆ ಪಾದರಕ್ಷಣೆ ಮಾಡ್ಬೋದು. ಟ್ರೈನು ಚೆನ್ನಾಗಿದೆ, ಮೋಸ ಇಲ್ಲ. ಎಲ್ಲರೂ ಸೀಟ್ ಮೇಲೆ ಕೂತ್ರೆ ಈ ಹುಡುಗ ಸೂಟ್ ಕೇಸ್ ಮೇಲೆ ಕೂತವನೆ. ಕ್ಲೋಸ್ ಆಯಿತು. ಬ್ಯಾಂಕಾಕ್ ನಗರದ ಹೊರಗೆ ಎಷ್ಟು ಹಸಿರಿದೆಯೋ ಅಷ್ಟೇ ಟ್ರಾಫಿಕ್ಕು, ಪೊಲ್ಯೂಷನ್ ಇದೆ ಇನ್ನೊಂದು ಸೈಡಲ್ಲಿ. ನಿಮ್ಗೆ ಹೋಗ್ತಾ ಇನ್ನೂ ಗೊತ್ತಾಗುತ್ತೆ. ನಾವಿನ್ನೂ ಔಟ್ಸ್ಕರ್ಟ್ಸಲ್ಲಿದ್ದೀವಿ. ನೀವು ಟ್ಯಾಕ್ಸಿಲಿ ಬಂದರೆ ಈ ರೂಟಲ್ಲಿ ಬರಬೇಕಾಗತ್ತೆ. ಅಲ್ಲಿ ನೋಡ್ತಾ ಇದ್ದೀರಲ್ಲ ಗ್ರೀನ್ ಕಲರ್ ಟ್ಯಾಕ್ಸಿಗಳು, ಅದು ಏರ್ಪೋರ್ಟಿಂದ ಸಿಟಿಗೆ ಹೋಗ್ತಾ ಇರೋದು. ಆಚೆ ಕಡೆ ಮಳೆ ಬರ್ತಾ ಇದೆ. ಸೊ ಮೇಡಮ್ ರೈನ್ ಕೋಟ್ ಹಾಕೊಂಡು ರೆಡಿ ಆದರು. ಮಳೆ ಬರ್ತದೆ ಸಿಕ್ಕಾಪಟ್ಟೆ ಆಚೆ ಕಡೆ. ವರುಣನ ಆರ್ಭಟ. ನಾನು ನಮ್ಮ ಸ್ಟೇಷನ್ ಬಂದು ತಲುಪಿದ್ದೀನಿ. ಆಚೆ ಕಡೆ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. ಮಕಾಸನ್ ಅನ್ನೋ ರೈಲ್ವೆ ಸ್ಟೇಷನ್ಗೆ ಬಂದು ತಲುಪಿದ್ದೀನಿ. ಸಲ್ಯೂಟ್ ಹೊಡ್ತಾ ನಿಂತಿದ್ರು, ಸಕಲಾಗಿತ್ತು. ನಿಮ್ಮ ಹತ್ರ ಸಾಕು ಪ್ರಾಣಿಗಳನ್ನ ಕೂಡ ಈ ಒಂದು ಲೈನಲ್ಲಿ ಟ್ರಾವೆಲ್ ಮಾಡಿಸ್ಬೋದು ಕೆಲವು ಸ್ಪೆಸಿಫಿಕ್ ಟೈಮಲ್ಲಿ. ಅದಕ್ಕೆ ಬೇರೆ ಪೆಟ್ ಟ್ರಾವೆಲ್ ಸರ್ವಿಸ್ ಅಂತ ಕೂಡ ಆಪ್ರೇಟ್ ಮಾಡ್ತಾ ಇದ್ದಾರೆ. ವೆರಿ ನೈಸ್. ಸದ್ಯ ಟೋಕನನ್ನು ಕರೆಕ್ಟಾಗಿ ಇಟ್ಕೊಂಡಿದ್ದೀನಿ. ಒಳಗೆ ಹಾಕದ ಅಂದರೆ ಆಚೆ ಒಯ್ತಾ ಇರೋದೆ. ಬ್ಯಾಂಕಾಕ್ಗೆ ಬರ್ತಿದ್ದಂಗೆ ಬ್ಯಾಂಕಾಕ್ ಸ್ಟೈಲ್ ಬಟ್ಟೆ ಹಾಕ್ಬೇಕಂಡ್ರಿ. ತೆಳು ಬಟ್ಟೆ, ಸಿಕ್ಕಾಬಿಟ್ಟೆ ಬಿಸಿಲಿರುತ್ತಿಲ್ಲಿ. ಸೊ ನೀವು ದಪ್ಪ ಬಟ್ಟೆಗಳನ್ನ ತರಲೇಬೇಡಿ. ಕೈಯಲ್ಲಿ ನಡೆಸ್ಕೊಂಡು ಆರಾಮಾಗಿ ಬನ್ನಿ. ಇಲ್ಲೇ ಚಿಕ್ಕದಾಗಿ ಶಾಪಿಂಗ್ ಮಾಡೋಕ್ಕೆ ಹೆಂಗೆ ಅಂತ ತೋರಿಸ್ಕೊಡ್ತೀನಿ.
ಮಳೆಯಿಂದ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಜಾಸ್ತಿ ಆಗಿದೆ. ಈಗ ಇಲ್ಲಿಂದ ನಾನು ಆಚೆ ಹೆಂಗೆ ಹೋಗೋದು ಅನ್ನೋದೇ ಪ್ರಶ್ನೆ.